ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಶಿಲೆಯನ್ನು ಮೂರ್ತಿ ಮಾಡುವಾಗ ಶಿಲೆಯಲ್ಲಿ ಮೂರ್ತಿಯನ್ನು ಪರಿಭಾವಿಸಿ ಬಳಿಕ ಅದಲ್ಲದುದನ್ನು ಕೆತ್ತಿ ತೆಗೆಯಬೇಕು. ಸೂತ್ರ ಬಹಳ ಸರಳ ಇದೆ. ಶಿಲೆಯಲ್ಲಿ ಮೂರ್ತಿಯ ದರ್ಶನ, ಆ ಕಣ್ಣು ಬೇಕು, ಅಂತ ನೋಟ ಬೇಕು. ಮೊದಲು ಎಲ್ಲ ಶಿಲೆಯಲ್ಲೂ ಮೂರ್ತಿ ಇರೋದಿಲ್ಲ, ಎಲ್ಲೋ ಕೆಲವು ಶಿಲೆಗಳಲ್ಲಿ ಮೂರ್ತಿ ಇರ್ತಕ್ಕಂಥದ್ದು. ಆ ಮೂರ್ತಿಯನ್ನು ಕಾಣುವ ಕಣ್ಣು ಮೊದಲು ಬೇಕು. ಆ ಬಳಿಕ ಮೂರ್ತಿ ಎಲ್ಲದುದನ್ನು ಕೆತ್ತಿ ತೆಗೆಯುವ ಕೈ ಬೇಕು. ಇದೆರಡು ಇದ್ದವನು ಗುರುವಾಗ್ತಾನೆ ಅಥವಾ ಶಿಲ್ಪಿ ಆಗ್ತಾನೆ. ಇಲ್ಲಿ ವಸಿಷ್ಠರು ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿಯನ್ನಾಗಿಸ್ತಾ ಇದ್ದಾರೆ. ಬ್ರಹ್ಮರ್ಷಿ ಆಗಲಿಕ್ಕೆ ಯಾವುದೆಲ್ಲ ಸಲ್ಲವೋ ಅದನ್ನೆಲ್ಲ ತೆಗಿಬೇಕು. ಕುಶಲನಾದ ವೈದ್ಯ ಶಸ್ತ್ರಚಿಕಿತ್ಸೆಯ ಮೂಲಕ ಬೇಡದುದನ್ನು ಕತ್ತರಿಸಿ ತೆಗೆಯುವ ಹಾಗೆ, ಅಥವಾ ಆಯುರ್ವೇದದ ವೈದ್ಯ ದೋಷಗಳನ್ನು ಜಾಗೃತಗೊಳಿಸಿ, ಹಾಗೊಂದು ಪದ್ಧತಿ ಇದೆ ಆಯುರ್ವೇದದಲ್ಲಿ. ದೋಷಗಳು ಎದ್ದು ಬರಲಿಕ್ಕೆ ಔಷಧ ಕೊಡ್ತಾರೆ ಮೊದಲು. ಹಾಗಾಗಿ ಹೆಚ್ಚಾಗೋದುಂಟು ಕಾಯಿಲೆ, ಔಷಧ ತಗೊಳ್ತಾ ಇದ್ದಾಗ ಜಾಸ್ತಿ ಆಗೋದುಂಟು. ಯಾಕೆಂದ್ರೆ ದೋಷಗಳು ಎದ್ದು ಬರ್ತವೆ. ಅವು ಬಂದಾಗ ಅದನ್ನು ಪರಿಹಾರ ಮಾಡಲಿಕ್ಕೆ ಸುಲಭ ಆಗ್ತದೆ, ಹಾಗೆ ಹೊರಗೆ ಕಳುಹಿಸಿಕೊಡ್ಲಿಕ್ಕೆ ಸುಲಭ ಆಗ್ತದೆ ಎನ್ನುವ ಕಾರಣಕ್ಕೆ ಒಂದು ಸಣ್ಣ ಘಟನೆಯ ಮೂಲಕ ಒಂದು ಆತಿಥ್ಯ, ಒಂದು ಊಟ ಹಾಕಿದ್ದು ಅಷ್ಟೇ ವಸಿಷ್ಠರು. ವಿಶ್ವಾಮಿತ್ರನೊಳಗಿನ ಎಲ್ಲ ಬ್ರಹ್ಮರ್ಷಿತ್ವಕ್ಕೆ ಸಲ್ಲದ ಗುಣಗಳನ್ನು ಅವರು ಜಾಗರೂಕಗೊಳಿಸಿದರು. ಅವರು ಎಬ್ಬಿಸಿದರು. ಒಮ್ಮೆ ಮಲಗಿರುವುದನ್ನು, ಸುಪ್ತವಾಗಿರುವುದನ್ನು, ಕಾಣೆಯಾಗಿರುವುದನ್ನೆಲ್ಲ ಎಬ್ಬಿಸಿ ಆಮೇಲೆ ಒಂದೊಂದನೇ ಕತ್ತರಿಸಿ ತೆಗಿತಕ್ಕಂಥ ಒಂದು ವಿಧಾನ. ಪ್ರಕೃತ ಮೋಹ, ಕ್ರೋಧ ಮತ್ತು ಅಹಂಗಳು ಪುನರಪಿ ಹೇಗೆ ಪ್ರಕಟವಾದವು ವಿಶ್ವಾಮಿತ್ರನಲ್ಲಿ, ಮತ್ತದು ಹೇಗೆ ಪರಿಹಾರವಾಗ್ತದೆ ಮುಂದೆ ಎನ್ನುವುದನ್ನು ಗಮನಿಸೋಣ. ದಕ್ಷಿಣದಲ್ಲಿ ತಪಸ್ಸು ಮಾಡಿ ಆಯಿತು, ತಪಸ್ಸಿನ ದೊಡ್ಡ ಪುಣ್ಯವನ್ನು ಸಂಪಾದನೆ ಮಾಡಿ ಆಯಿತು. ಆದರೆ ಪುಣ್ಯವೆಲ್ಲವೂ ಹಾಗೆ ವ್ಯರ್ಥವಾಗಿ ಹೋಗಿ ಆಯಿತು. ಯಾಕೆಂದ್ರೆ ತ್ರಿಶಂಕುವಿಗೆ ಅಭಯವನ್ನು ಕೊಟ್ಟು ಇಲ್ಲಿ ಬದುಕಿರುವಾಗಲೇ ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಯಜ್ಞವನ್ನು ಮಾಡಿಸುವ ಒಂದು ಪ್ರಯತ್ನ, ಅದು ವಿಫಲವಾದಾಗ ತನ್ನ ತಪಸ್ಸಿನ ಪುಣ್ಯದಿಂದಲೇ ಸ್ವರ್ಗಕ್ಕೆ ಏರಿಸುವ ಪ್ರಯತ್ನ, ಸ್ವರ್ಗದಿಂದ ಕೆಳಗೆ ತ್ರಿಶಂಕು ತಳ್ಳಲ್ಪಟ್ಟಾಗ ಆಕಾಶ ಮಧ್ಯದಲ್ಲಿ ನಿಲ್ಲಿಸುವ ಪ್ರಯತ್ನ, ಪ್ರತಿ ಸೃಷ್ಟಿಯ ಪ್ರಯತ್ನ, ಇದೆಲ್ಲದರ ಪರಿಣಾಮವಾಗಿ ಬಹಳ ಕಷ್ಟಪಟ್ಟು ಆರ್ಜಿಸಿದ ಸಂಪತ್ತು ನಷ್ಟವಾಯಿತು. ತಪಸ್ಸಿನ ಸಂಪತ್ತು. ತಪೋಧನರು ಎಂಬುದಾಗಿ ಕರೀತಾರೆ ತಪಸ್ಸುಗಳನ್ನ. ತಪೋಧನರು ಅಂದ್ರೆ ನಮಗೆ ಹೇಗೆ ದುಡ್ಡು ಇದೆಯೋ ಹಾಗೆ ಅವರಿಗೆ ತಪಸ್ಸು ಇರ್ತದೆ ಅಂತ. ನಾವು ದುಡ್ಡು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವಲ್ಲ, ಹಾಗೆ ಅವರು ತಪಸ್ಸನ್ನು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ರಾಮಾಯಣದಲ್ಲಿ ಋಷಿಗಳು ತಮ್ಮ ಮೇಲೆ ರಾಕ್ಷಸರಿಂದ ಆಕ್ರಮಣಗಳಾಗ್ತಾ ಇದ್ರು ಕೂಡ ಶಾಪ ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ತಪೋವ್ಯಯ, ತಪಸ್ಸು ಹಾನಿಯಾಗ್ತದೆ ಎನ್ನುವ ಕಾರಣಕ್ಕೆ ಅಂತ. ಪ್ರಾಣ ಹೋದ್ರೂ ಚಿಂತೆ ಎಲ್ಲ, ತಪಸ್ಸು ಹೋಗಬಾರ್ದು ಎನ್ನುವ ಒಂದು ಭಾವ ಅದಿರ್ತಕ್ಕಂಥದ್ದು. ಆದರೆ ಹೊಸ ತಪಸ್ವಿ ವಿಶ್ವಾಮಿತ್ರ ಈಗ ಹೊಸದಾಗಿ ಇದ್ದಕ್ಕಿದ್ದಾಗ ಶ್ರೀಮಂತರಾದ್ರೆ ಎಳ್ದೆಡ್ದು ಖರ್ಚು ಮಾಡುವಂತ ಸಂದರ್ಭಗಳಿರುತ್ತವೆ. ಹಾಗೆ ತನಗೆ ಮಾತ್ರ ಅಲ್ಲ, ಪಕ್ಕದ ಮನೆಯವರಿಗೆ, ಪಕ್ಕದ ಊರಿನವರಿಗೆ, ಯಾರ್ಯಾರಿಗೋ ಖರ್ಚು ಮಾಡಿ ಆಯ್ತು ವಿಶ್ವಾಮಿತ್ರ. ಮಾಡಿ ಸಾಧಿಸಿದ್ದೇನು ಅಂದ್ರೆ ತ್ರಿಶಂಕು ಸ್ವರ್ಗ. ಇತ್ತ ಭೂಮಿಯೂ ಅಲ್ಲ, ಅತ್ತ ನಾಲ್ಕವೂ ಅಲ್ಲ, ನಡು ಮಧ್ಯದಲ್ಲಿ ಅಂತರಿಕ್ಷದಲ್ಲಿ ತಲೆ ಕೆಳಗಾಗಿ ಸ್ವರ್ಗ ತ್ರಿಶಂಕುವಿಗೆ. ಇದು ತಪಸ್ಸಿನ ಒಂದು ವಿನಿಯೋಗದ ಫಲ ಅಂತ. ಸದುಪಯೋಗ ಅದು ಆದ್ರೆ ವಿಷಯ ಬೇರೆ. ನಾವು ಹಣವಾಗಲಿ ಇನ್ನೊಂದಾಗಲಿ ಸದುಪಯೋಗವಾದ್ರೆ ನಮ್ಮ ಬಳಿ ಇಲ್ಲದಿದ್ರೇನು ಇಲ್ಲ ಒಂದ್ ಕಡೆ ಸದುಪಯೋಗ ಆಗಿರುತ್ತದಲ್ಲ, ಆ ಸಮಾಧಾನ ಇರ್ತದೆ. ಇದು ಅದಲ್ಲ, ಏನಕ್ಕೇನೋ ಆಗಿದೆ ಅಂತ.
ಹಾಗಾಗಿ ವಿಶ್ವಾಮಿತ್ರ ಸೃಷ್ಟಿ ಅಂತ ಅನ್ನೋದು ಹಾಗೆಲ್ಲ ವರ್ಣನೆ ಮಾಡೋದುಂಟು. ಗೋವನ್ನು ಸೃಷ್ಟಿ ಮಾಡಿದ್ರೆ ಅದು ಎಮ್ಮೆ ಆಯಿತು, ಎಮ್ಮೆ ಇದೆಯಲ್ಲ ಅದು ವಿಶ್ವಾಮಿತ್ರನ ಸೃಷ್ಟಿ ಹೇಳೋದುಂಟು ಹಾಗೆ ಅಂತ. ತೆಂಗಿನ ಮರ ಸೃಷ್ಟಿ ಮಾಡ್ಲಿಕ್ಕೆ ಹೋಗಿ ಅದು ಬಗಿನ ಮರ ಆಯಿತು. ಅದರ ನೆರಳಲ್ಲೂ ಕೂಡ ಸಜ್ಜನರು ನಿಂತ್ಕೋಬಾರ್ದಂತೆ, ಅಷ್ಟರ ಮಟ್ಟಿಗೆ ಅದು ವರ್ಜ್ಯ ಅಂತ. ಹೀಗೆ ಒಂದೊಂದು ಅವನು ಏನೇನು ಸೃಷ್ಟಿ ಮಾಡಿದ್ದು ಏನೇನೋ ಆಯಿತು ಅಂತ. ಯಾಕೆಂದ್ರೆ ಅವೆಲ್ಲ ತಾಮಸ ರಾಜಸ ಪದಾರ್ಥಗಳು, ನಾವು ಹೇಳಿರ್ತಕ್ಕಂಥದ್ದಲ್ಲ. ಒಂದು ಕ್ರೋಧ, ಒಂದು ಹಾಗೆ ಒಂದು ಸ್ಪರ್ಧೆ, ರಜೋಗುಣ ಅದು. ಅದರಿಂದ ಮಾಡಿದ ಸೃಷ್ಟಿ ಅದು ಹಾಗಿರದ ಮತ್ತೆ ಹೇಗೆ ಎದ್ದಿತ್ತು? ಸಾತ್ವಿಕವಾದ ಗೋವು ಸೃಷ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ದಕ್ಷಿಣ ದಿಕ್ಕಿನ ಮೇಲೆ ಬೇಸರ ಬಂತು ವಿಶ್ವಾಮಿತ್ರನಿಗೆ. ದಕ್ಷಿಣ ದಿಕ್ಕನ್ನೇ ತ್ಯಾಗ ಮಾಡಿ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡ್ತಾನೆ. ಅಲ್ಲಿ ಪುಷ್ಕರವೆಂಬ ಮಹಾಪುಣ್ಯ ಕ್ಷೇತ್ರದಲ್ಲಿ ತಪಸ್ಸನ್ನು ಮಾಡ್ತಾನೆ. ಪುಷ್ಕರ ಈಗಲೂ ಕೂಡ ರಾಜಸ್ಥಾನದಲ್ಲಿ ಇದೆ. ಬಹಳ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಅದು. ಮಹಾಭಾರತದವರೆಗೂ ಅತ್ಯಂತ ಪ್ರಸಿದ್ಧವಾಗಿದ್ದಂಥ ಕ್ಷೇತ್ರ ಅದು. ಅಲ್ಲಿ ಹೋಗಿ ತಪಸ್ಸಿಗೆ ಕೊಡ್ತಾನೆ. ತಪಸ್ಸು ನಡೀತಾ ಇದೆ. ಮತ್ತೆ ಆತನಿಗೆ ತಪೋವಿಘ್ನ ಅಯೋಧ್ಯೆಯಿಂದಲೇ ಬಂತು. ಹಿಂದಿನದ್ದು ಹಾಗೆ ಆಗಿತ್ತು. ತ್ರಿಶಂಕು ಅಯೋಧ್ಯೆಗೆ ಸಂಬಂಧಪಟ್ಟವನು. ಅಂಬರೀಷನು ಕೂಡ ಹಾಗೆ. ಆತ ಯಜ್ಞ ಮಾಡ್ತಾ ಇದ್ದಾನೆ. ಈ ಸಾಯದೆ ಸ್ವರ್ಗ ಸೇರುವ ಯಜ್ಞ ಎಲ್ಲ ಅಲ್ಲ, ಏನು ಅವನ ಕಾರ್ಯಸಿದ್ಧಿಗೋಸ್ಕರವಾಗಿ ಯಾವುದೊಂದು ಯಜ್ಞವನ್ನು ಮಾಡ್ತಾ ಇದ್ದಾನೆ. ಇಂದ್ರ ಯಜ್ಞ ಪಶುವನ್ನು ಅಪಹರಣ ಮಾಡಿಬಿಡ್ತಾನೆ. ಯಜ್ಞದಲ್ಲಿ ಪಶು ಇರ್ತದಲ್ಲ, ಪಶುವಿನ ಅಪಹರಣ. ಋತ್ವಿಜರು ಹೇಳ್ತಾರೆ, ಯಜ್ಞ ಪೂರ್ತಿಯಾಗದೇ ಇದ್ರೆ ನಮಗೆ ನಿನಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಯಜ್ಞ ಪೂರ್ತಿ ಆಗಲೇಬೇಕು. ಹಾಗಾಗಿ ಪಶುವನ್ನಾದರೂ ಮರಳಿ ತಂದುಕೊಡು, ಇಲ್ಲದಿದ್ರೆ ಪರ್ಯಾಯ ಪಶುವನ್ನು ತಂದುಕೊಡು ಎಂಬುದಾಗಿ ತಾಕೀತು ಮಾಡಿದ್ರು ದೊರೆಗೆ. ಪರ್ಯಾಯ ಪಶುವನ್ನು ಹುಡುಕಿಕೊಂಡು ಹೊರಟ ಅಂಬರೀಷ. ಯಾರೂ ಪಶುವಾಗಲಿಕ್ಕೆ ತಯಾರಿಲ್ಲ. ಯಾರು ತಯಾರಿರ್ತಾರೆ? ಯಾರನ್ನು ಬಲಾತ್ಕಾರವಾಗಿ ಎಳ್ಕೊಂಡು ಬರ್ಲಿಕ್ಕೆ ತಯಾರಿಲ್ಲ ಅಂಬರೀಷ. ಒಪ್ಪಿ ಬರಬೇಕು, ಮನಃಪೂರ್ವಕವಾಗಿ ಒಪ್ಪಿ ಸಂತೋಷವಾಗಿ ಬರಬೇಕು. ಯಾರೂ ತಯಾರಿಲ್ಲ. ಆ ಶಬ್ದ ಹೇಳೋದ್ಯಾರು, ಆ ಶಬ್ದ ಹೇಳೋದ್ಯಾರು ಅಂತ ಬಂದ್ಬಿಡುತ್ತಂತೆ. ನಮ್ಮ ರಂಭದ್ರಾಜವರು ಯಾವಾಗಲೂ ಹೇಳಿರೋದು ಅಂತ. ಸಾಯುವಾಗ ತಂದೆ ಸಾಯಲಿಕ್ಕೆ ಬಿದ್ದಿದ್ದಾನೆ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ ಸುತ್ತಮುತ್ತ. ಇನ್ನೇನು ಸಾಯ್ತಾನೆ, ನಾರಾಯಣ ಶಬ್ದ ಹೇಳಬೇಕು ಅಂತ ಅವನು ಕಿವಿ ಕೇಳಲಿ ಅಂತ ವಿಷಯ ಅದು. ಆದ್ರೆ ಅಲ್ಲಿ ಇಲ್ಲ ಒಂದ್ ಕಡೆಗೆ ನಾರಾಯಣ ಶಬ್ದೋಚ್ಚಾರಣೆ ಮಾಡಿದ್ರೆ ಮುಕ್ತಿ ಆಗ್ತದೆ ಏನೋ ಒಂದು ಶಬ್ದ ಕೇಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ಅವನಿಗಲ್ಲಿ ತಮಗೂ ಮುಕ್ತಿ ಆಗ್ಬಿಟ್ರೆ ಅನ್ನೋ ಭಯಕ್ಕೆ ಹೇಳಲಿಕ್ಕೆ ತಯಾರಿಲ್ಲಂತೆ ಯಾರು. ನನಗೆ ಈ ವರ್ಷ ಮದುವೆ ಆಗಿದ್ದಷ್ಟೇ, ನನಗೆ ಈ ಒಂದು ಮಗು ಚಿಕ್ಕದು ಅಂತ ಇಂಥದ್ದೇ ಮಾತುಗಳು ಹೊರತು ಆ ಯಾವ ಶಬ್ದ ಅಂತಲೂ ಹೇಳಲಿಕ್ಕೆ ತಯಾರಿಲ್ಲ. ಆ ಶಬ್ದ ಹೇಳೋದು ಯಾರು, ಆ ಶಬ್ದ ಹೇಳೋದು ಅವ್ನು ಹೋದ್ನಂತೆ ಅವನು. ಹಾಗೆ ಅವನು ಆ ಶಬ್ದವನ್ನು ಹೇಳದೆ ಅಂತ. ಹಾಗೆ ಯಾರು ತಯಾರಿಲ್ಲ. ಯಜ್ಞದಲ್ಲಿ ಪಶುವಾಗಿ ಮುಕ್ತಿಯನ್ನು ಪಡೀಲಿಕ್ಕೂ ಕೂಡ, ಭಗವಂತನಿಗೆ ಅರ್ಪಣೆಗೊಳ್ಳಲಿಕ್ಕೂ ಕೂಡ ಅದೆಲ್ಲ ಬಹಳ ಪವಿತ್ರವಾದ ಮಹೋನ್ನತವಾದ ಭಾವಗಳಿದ್ರೂ ಕೂಡ ಅದೆಲ್ಲ ಪ್ರವಚನಕ್ಕೆ ಇದಕ್ಕೆ ಎಲ್ಲ ಒಳ್ಳೇದಾಗ್ತದೆ ಅಂತ ಅನ್ನೋ ರೀತಿಯಲ್ಲಿ ಸ್ವತಃ ಮಾಡಲಿಕ್ಕೆ ಯಾರು ತಯಾರಿಲ್ಲ ಅನ್ನೋ ಪರಿಸ್ಥಿತಿ. ಹುಡುಕಿ ಇವನು ಭೃಗುತುಂಗ ಅಥವಾ ಭೃಗುತುಂದ ಅಂತ ಹೇಳ್ತಾರೆ, ಒಂದು ಪರ್ವತಾಗ್ರದು. ಅಲ್ಲಿ ಸುಖಾಸೀನನಾಗಿರ್ತಕ್ಕಂಥ ಮಹರ್ಷಿ ರುಚಿಕನನ್ನೇ ಭೇಟಿಯಾಗ್ತಾರೆ. ರುಚಿಕ ಸತ್ಯವತಿ ಅಂದ್ರೆ ವಿಶ್ವಾಮಿತ್ರನ ಅಕ್ಕ, ಅದು ಖಾಸ ಅಕ್ಕ. ಅಕ್ಕನ ಗಂಡ ರುಚಿಕ ಭಾರಿ ತಪಸ್ವಿ. ಅವರಿಗೆ 3 ಜನ ಮಕ್ಕಳು. ಆ ರುಚಿಕ ಮತ್ತು ಸತ್ಯವತಿಯರಿಗೆ 3 ಜನ ಮಕ್ಕಳು. ಈ ದೊರೆ ಹೋಗಿ 1,00,000 ಗೋವುಗಳನ್ನು ಕೊಡ್ತೇನೆ, ಒಬ್ಬ ಮಗನನ್ನು ಕಳುಹಿಸಿಕೊಡ್ತೀರಾ? 1,00,000 ಗೋವುಗಳನ್ನು ಕೊಡ್ತೇನೆ, ಒಬ್ಬ ಮಗನನ್ನು ಅರಮನೆಯಲ್ಲಿ ವಿಹರಿಸಲಿಕ್ಕೆ ಕಳುಹಿಸಿಕೊಡ್ತೀರಾ ಅಂತಲ್ಲ, ಯಜ್ಞದಲ್ಲಿ ಪಶುವಾಗಲಿಕ್ಕೆ ಕಳುಹಿಸಿಕೊಡ್ತೀರಾ ಅಂತ. ಅದಕ್ಕೊಂದು ಭಾರಿ ಸ್ವಾರಸ್ಯಕರವಾದ ಸಂಭಾಷಣೆ ನಡೀತಂತೆ ಗಂಡ ಹೆಂಡತಿ ಮಧ್ಯದಲ್ಲಿ. ಗಂಡ ರುಚಿಕ ಹೇಳಿದಂತೆ, ದೊಡ್ಡವನನ್ನು ನಾನು ಕಳುಹಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವತಿ ಹೇಳಿದಂತೆ, ಚಿಕ್ಕವನ ಮೇಲೆ ನನಗೆ ಬಹಳ ಪ್ರೀತಿ. ಅವ್ರಿಷ್ಟೇ ಹೇಳಿದ್ದು, ಮಧ್ಯದವನ ಬಗ್ಗೆ ಅವರೇನು ಅವನು ಕಳುಹಿಸ್ಕೊಡ್ಬೋದು ಅಂತ ಹೇಳಲಿಲ್ಲ, ಹೇಳಿದ್ದಷ್ಟೇ. ಆಗ ಮಧ್ಯದವನು, ಅವನ ಹೆಸರು ಶುನಶ್ಯೇಪ ಅಂತ. ಶುನಶ್ಯೇಪ ಸ್ವಯಂ ರಾಮ ಮಧ್ಯಮ ವಾಕ್ಯಮಬ್ರವೀತ್, ತಾನಾಗಿಯೇ ನೋಡಿದ. ಏನೆಂದು? ಪಿತಾ ಜ್ಯೇಷ್ಠಮವಿಕ್ರೇಯಂ ಮಾತಾ ಚಾಹ ಕನೀಯಸಂ. ತಂದೆ ದೊಡ್ಡವನನ್ನು ಕೊಡಲಾಗದು ಎಂದರು, ತಾಯಿ ಚಿಕ್ಕವನನ್ನು ಕೊಡಲಾಗದು ಎಂದಳು. ಅಲ್ಲಿಗೆ ದೊರೆಯ ನನ್ನ ಖರೀದಿ ಆಗಿದೆ. ಪಾಪ
ಯಾವ ಮನಸ್ಸು ಇರ್ಬೋದು ಆ ಮಾತುಗಳನ್ನು ಹೇಳುವಾಗ ಅವನಿಗೆ. ವಿಕ್ರೇತಂ ಮಧ್ಯಮಂ ಮನ್ಯೆ ರಾಜನ್. ನೋಡಿ, ಅವರ ಸ್ವಂತದ ಸುಖ ದುಃಖಗಳನ್ನು ಪಕ್ಕಕ್ಕಿಟ್ಟು ಅವ್ರು ಹೇಗೆ ವ್ಯವಹಾರ ಮಾಡ್ತಾ ಇದ್ರು ಅಂತ. ದೊರೆಯೇ ಇದು ವ್ಯವಹಾರ ಆಗಿದೆ. ಯಾಕೆಂದ್ರೆ ಅವ್ರು ಬಾಯಿ ಬಿಟ್ಟು ಹೇಳಬೇಕು ಅಂತಿಲ್ಲ. ಇಬ್ರು ಒಬ್ಬೊಬ್ಬರನ್ನ ಆಸೆದ ಮೇಲೆ, ನನ್ನನ್ನು ಆರಿಸ್ತಾ ಇದ್ದ ಮೇಲೆ, ಅದು ಹೇಳದೆ ನನ್ನ ವಿಕ್ರಯ ಆಗಿದೆ, ನನ್ನ ಮಾರಾಟ ಆಗಿದೆ, ಕರ್ಕೊಂಡು ಹೋಗು ನನ್ನನ್ನು. ದೊರೆ ತಾನು ಹೇಳಿದ್ದಕ್ಕಿಂತಲೂ ಹೆಚ್ಚು ಗೋವುಗಳು ಸ್ವರ್ಣ ರತ್ನಗಳ ರಾಶಿಯನ್ನೇ ಇಟ್ಟು ಕರ್ಕೊಂಡು ಹೋಗ್ತಾನೆ ಶುನಶ್ಶೇಪನನ್ನು. ಶುನಶ್ಶೇಪ ಬರ್ತಾನೆ ಅವನ ಜೊತೆಯಲ್ಲಿ. ಅಯೋಧ್ಯೆ ಕಡೆ ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಶುನಶ್ಶೇಪನ ಯೋಗಕ್ಕೆ ಪುಷ್ಕರ ಮಾರ್ಗ ಮಧ್ಯದಲ್ಲಿ ಬರ್ತದೆ. ಅಯೋಧ್ಯೆಯ ದಾರಿಯಲ್ಲಿ ಈ ಭೃಗುತುಂಗದಿಂದ ಅಯೋಧ್ಯೆಗೆ ಹೋಗುವಾಗ ಮಧ್ಯದಲ್ಲಿ ಪುಷ್ಕರ ಬಂತು. ಪುಷ್ಕರದಲ್ಲೇ ವಿಶ್ರಾಂತಿ ಪಡ್ಕೊಂಡ್ರು. ಅಲ್ಲೇ ತಪಸ್ ಮಾಡ್ತಾ ಇದ್ದೆ ವಿಶ್ವಾಮಿತ್ರ. ಯೋಗ ಕೂಡಿ ಬಂತು ಅಂತ. ವಿಶ್ವಾಮಿತ್ರ ಏನಾಗಬೇಕು ಈ ನಮ್ಮ ಶುನಶ್ಶೇಪನಿಗೆ ಅಂದ್ರೆ ಸಾಕ್ಷಾತ್ ಸೋದರ ಮಾಮ, ತಾಯಿಯ ತಮ್ಮ, ನೇರವಾಗಿ ತಾಯಿಯ ತಮ್ಮ. ದೊಡ್ಡ ಕಥೆ ಇದೆ ಅದು. ಹೇಗೆ ಸೋದರ ಮಾವ ಅಕ್ಕ ರುಚಿಗನಿಗೆ ಅಕ್ಕನ ಕೊಟ್ಟಿದ್ದ ಹೇಗೆ, ಅದು ಮುಂದೆ ಸುಮಾರು ಕಥೆ ಇದೆ. ಅಂತೂ ಈ ಸೋದರ ಮಾವ ಹೌದು ಶುನಶ್ಶೇಪನಿಗೆ. ವಿಶ್ವಾಮಿತ್ರನನ್ನು ಕಂಡಾಗ ಮರುಭೂಮಿಯ ಮಧ್ಯೆ ವಯಸ್ಸಿಸ್ಕೊಂಡ ಅನುಭವ, ಸಾಯುವವನು ಅಮೃತವನ್ನು ಕುಡಿಯುವಂತ ಅನುಭವ ಆಯಿತು ಶುನಶ್ಶೇಪನಿಗೆ. ಅಥವಾ ನೀರಿನಲ್ಲಿ ಮುಳುಗಿ ಹೋಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಸಿಕ್ಕಿದ ಹಾಗೆ, ಅಂದ್ರೆ ಏನಾದ್ರೂ ಆಗ್ತದೆ ಏನೋ ಅಂತ ಎನ್ನುವ ಭಾವ ಅಂತ. ಪಪಾತ ಆಂಕೆ ಮುನಿರಾಶು ಹೋಗಿ ವಿಶ್ವಾಮಿತ್ರನ ಮಡಿರಲ್ಲಿ ಬಿದ್ದು ಬಿಟ್ಟನಂತೆ. ವಿಶ್ವಾಮಿತ್ರ ಕೂತ್ಕೊಂಡಿದ್ದ, ಹೋಗಿ ಅವನ ಮಡಿರಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಬಿದ್ದು ಹೇಳಿದ್ದೇನಂತೆ ಅಂದ್ರೆ, ನನಗೆ ತಾಯಿ ಇಲ್ಲ, ನನಗೆ ತಂದೆ ಇಲ್ಲ, ನನಗೆ ಬಂಧುಗಳು ಇಲ್ಲ, ಬಾಂಧವರೆಲ್ಲಿಂದ ಇನ್ನು. ಹಾಗಾಗಿ ನನ್ನನ್ನು ನೀನೇ ಕಾಪಾಡಬೇಕು. ತ್ರಾತುಮರ್ಹಸಿ ಮಾಂ ಸೌಮ್ಯ ಧರ್ಮೇಣ ಮುರಿಪುಂಗವ. ಶರಣಾಗತನಾಗಿದ್ದೇನೆ ನಾನು, ನೀನೇ ಕಾಪಾಡಬೇಕು ನನ್ನನ್ನು. ಏನು ಕಾಪಾಡಬೇಕು ಅಂದ್ರೆ ಬಹಳ ಸ್ವಾರಸ್ಯವಾಗಿದೆ ಅಂತ ಹೇಳೋದು. ರಾಜನ ಯಜ್ಞ ಪೂರ್ಣ ಆಗಬೇಕು, ನನಗೆ ದೀರ್ಘಾಯುಸ್ಸು ಪ್ರಾಪ್ತ ಆಗಬೇಕು ಅಂದ್ರೆ ಆತ ಒಂದನ್ನು ಕೇಳೋದಿಲ್ಲ. ಯಾಕೆಂದ್ರೆ ಅವರ ಪ್ರಿನ್ಸಿಪಲ್ ಜನಗಳು ಅಂತ ಅವತ್ತಿನ ಕಾಲದಲ್ಲಿ ಅಂತ. ಯಜ್ಞ ಪೂರ್ತಿಗಾಗಿ ತನ್ನ ವಿಕ್ರಯವಾಗಿದೆ, ತಾನು ಅದನ್ನು ಪೂರ್ತಿ ಮಾಡಿಕೊಡ್ಬೇಕು. ಹಾಗಾಗಿ ಯಜ್ಞ ಪೂರ್ತಿ ಆಗದೆ ಇವನಿಗೂ ಒಪ್ಪಿಗೆ ಇಲ್ಲ, ಶುನಶ್ಶೇಪನಿಗೂ ಒಪ್ಪಿಗೆ ಇಲ್ಲ. ರಾಜಾಚ ಕೃತಕಾರ್ಯ ಸ್ಯಾತ್ ಅಹಂ ದೀರ್ಘಾಯುರವ್ಯಯ. ರಾಜನಿಗೆ ಅವನು ಯಜ್ಞ ಸಿದ್ಧಿ ಆಗಬೇಕು, ಯಜ್ಞ ಪೂರ್ತಿ ಆಗಬೇಕು, ನನಗೆ ದೀರ್ಘಾಯುಸ್ಸು ಪ್ರಾಪ್ತ ಆಗಬೇಕು, ಸಾವು ಬರಬಾರದು ಈಗಿಂದೀಗಲೇ. ನಿನ್ನ ಹಾಗೆ ನಾನು ತಪಸ್ಸು ಮಾಡಿ, ಅತ್ಯದ್ಭುತವಾದ ತಪಸ್ಸು ಮಾಡಿ ಸ್ವರ್ಗವನ್ನು ಸೇರುವಂತೆ ಆಗಬೇಕು. ನೀನು ತಪಸ್ಸು ಮಾಡ್ತಾ ಇದೆಯಲ್ಲ, ನನಗೂ ಅವಕಾಶ ಬೇಕು. ತ್ವಮ್ಮೆ ನಾಥೋಹ್ಯನಾಥಸ್ಯ ಭವ. ಅನಾಥ ನಾನು, ನನಗೆ ನೀನೇ ನಾಥನಾಗು. ನಿನ್ನ ತೇಜಸ್ಸು ಭವ್ಯವಾದದು, ನೀನೇ ತಂದೆ. ಹಾಗಾಗಿ ಈ ಒಂದು ಖಂಡಾಂತರದಿಂದ ನನ್ನನ್ನು ಕಾಪಾಡು ಎಂದಾಗ ಅಭಯವನ್ನು ಕೊಟ್ಟ ವಿಶ್ವಾಮಿತ್ರ. ಅಭಯವನ್ನು ಕೊಡಬೇಕಾದಿದೆ. ಆ ಸಂದರ್ಭ ಇದ್ರೆ ಯಾರು ಮಾಡಬೇಕಾದಿದೆ, ಅದರಲ್ಲೇನು ತಪ್ಪಿಲ್ಲ. ಅಲ್ಲೊಂಚೂರು ಮೋಹವು ಸೇರಿದೆ, ಸೋದರಳಿಯ ಎನ್ನುವ ಮೋಹವು ಸ್ವಲ್ಪ ಸೇರಿದೆ. ಸ್ವಲ್ಪ ಒಂದು ಇಗೋ ಕೂಡ ಒಂದು. ಅಯೋಧ್ಯೆ ಹೋಗಿ ಹೋಗಿ ಅಯೋಧ್ಯೆ ಬೇರೆ, ವಸಿಷ್ಠರ ಊರುಗಳಲ್ಲಿ ಅಯೋಧ್ಯೆ ಅಂತಂದ್ರೆ ಅಂತ. ಹಾಗಾಗಿ ಅಲ್ಲಿ ಭಂಗವಾಗಿ ಹೋಗ್ತಾ ಇದ್ದ ಯಜ್ಞವನ್ನು, ವಸಿಷ್ಠರ ಪೌರೋಹಿತ್ಯದಲ್ಲಿ ಭಂಗವಾಗಿ ಹೋಗ್ತಾ ಇದ್ದ ಯಜ್ಞವನ್ನು ವಿಶ್ವಾಮಿತ್ರ ಪೂರ್ತಿ ಮಾಡಿಕೊಟ್ಟ ಅಂತ ಆಗಬೇಕಲ್ಲ. ಇಂಥ ಒಂದು ಧರ್ಮ ಸಂಕಟದಿಂದ ಪಾರು ಮಾಡಿ ಅಂತ ಆಯ್ತು ಅಂತ ಒಪ್ಕೊಂಡು ವಿಶ್ವಾಮಿತ್ರ ತನ್ನ ಮಕ್ಕಳನ್ನು ಕರೆದಂತೆ. ಬಹಳ ಚೆನ್ನಾಗಿದೆ ಅದು. ತನ್ನ ಸ್ವಂತ ಮಕ್ಕಳನ್ನು ಕರೆದು, ಹೀಗೊಂದು ಸಂದರ್ಭ ಇದೆ, ಯಾವುದಕ್ಕೋಸ್ಕರವಾಗಿ ತಂದೆ ತಾಯಿಯಂದರು ಮಕ್ಕಳನ್ನು ಪಡ್ಕೊಳ್ತಾರೋ ಅಂಥದ್ದೊಂದು ಅದು ಪೂರ್ತಿ ಆಗ್ತಕ್ಕಂಥ ಸಂದರ್ಭ ಈಗ ಬಂದಿದೆ. ಈತನು ಬಲಿಪಶುವಾಗಿದ್ದಾನೆ, ಯಜ್ಞದಲ್ಲಿ, ಅಂಬರೀಷನ ಯಜ್ಞದಲ್ಲಿ ಬಲಿಪಶುವಾಗಿ ಹೋಗ್ತಾ ಇದ್ದಾನೆ. ನನಗೆ ಶರಣಾಗತನಾಗಿದ್ದಾನೆ, ಇವನನ್ನು ಉಳಿಸ್ಬೇಕು ನಾನು. ಇವನು ಇಲ್ಲೇ ಇರಲಿ, ನೀವು ಯಾರು ಇವನು ಬದಲು ಹೋಗಿ. ರುಚಿಕನ ಮಕ್ಕಳು ಹಾಗಿಲ್ಲ ಇವರು. ರುಚಿಕನ ಮಕ್ಕಳು ಹೇಗೆ ಅಂದ್ರೆ ಹೇಳದೇ ಇದ್ರು ಕೂಡ ಹೊರಟವ ಶುನಶ್ಶೇಪ.
ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಕ್ಷಾತ್ರ ಇದೆ ಆ ಮಕ್ಕಳಲ್ಲಿ ಇನ್ನೂ ಕೂಡ. ಯಾಕೆಂದ್ರೆ ತಂದೆ ಕ್ಷತ್ರಿಯ ಏನಲ್ಲ. ಆ ಮಕ್ಕಳು ಹೇಳಿದ್ರಂತೆ, ಏನಿದು ಅನುಚಿತ, ಕಥಂ ಆತ್ಮಸ್ವತಾನ್ ಹಿತ್ವ, ತನ್ನ ಮಕ್ಕಳನ್ನು ಬಿಟ್ಟು, ತನ್ನ ಮಕ್ಕಳನ್ನು ಬಲಿ ಕೊಟ್ಟು ಇನ್ನೊಬ್ಬರ ಮಕ್ಕಳನ್ನು, ಸೋದರ ಭಾವನೆ ಬೇರೆ ಯಾರೋ ಅಲ್ಲ, ಆದರೆ ಅವರ ಭಾವನೆ ಹಾಗಿಲ್ಲ, ಯಾರೋ ಅವನನ್ನ ಭಾವನೆ ಹೇಳಿದ್ದಾರೆ, ಇನ್ನೊಬ್ಬರ ಮಕ್ಕಳನ್ನು ಕಾಪಾಡಲಿಕ್ಕೆ ಹೊರಟಿದೆಯೇ, ಅಕಾರ್ಯ ಇದು ಅಂತ. ಇದು ಹೇಗಾಯ್ತು ಅಂದ್ರೆ ಊಟದ ಮಧ್ಯದಲ್ಲಿ ನಾಯಿ ಮಾಂಸ ಬಂದಂತೆ ಆಯಿತು. ಇಷ್ಟು ಬೇಡ ಇತ್ತು, ನಾವು ಹೋಗೋದಿಲ್ಲ ಅಂತ ಹೇಳಿದ್ರೆ ಸಾಕಿತ್ತು ಅವರು. ಈ ಉದಾಹರಣೆ ಎಲ್ಲ ಬೇಕಾ? ಶ್ವಮಾಂಸಮಿವ ಭೋಜನೆ, ನಾವು ಒಳ್ಳೆ ಚೆನ್ನಾಗಿ ಹೋಗ್ತಾ ಇದ್ದ ನಮ್ಮ ಬದುಕು, ಏತನ್ ಮಧ್ಯೆ ಇದೇನು ನಾಯಿ ಮಾಂಸ ಬಂದಂತೆ ಆಯ್ತಲ್ಲ ಎಂಬುದಾಗಿ ಹೇಳಿಬಿಟ್ರು. ಬಂತು ಸಿಟ್ಟು. ಅದೇ ಆಗಲೇ ಹೇಳಿದ್ವಲ್ಲ, ಈಗ ಅಹಂ ಮತ್ತು ಮೋಹ ಎರಡು ಕೆಲಸ ಮಾಡ್ತಾ ಇತ್ತು ಅಲ್ಲಿಗೆ. ಕೆಲಸ ಒಳ್ಳೆ ಕೆಲಸವೇ ಅದು. ಆದರೆ ಈಗ ಯಾವಾಗ ಮಕ್ಕಳು ತಾನು ಹೇಳಿದ್ದನ್ನು ಕೇಳಲಿಲ್ವ, ಒಪ್ಪಲಿಲ್ವ, ಸಾಲದ್ದಕ್ಕೆ ಒಂದು ಇದು ಬೇರೆ ಉಪಮೆ ಬೇರೆ ಒಂದು ಕೊಟ್ರ, ಪಿತ್ತ ನೆತ್ತಿಗೇರಿತು, ಬಂತು ದೊಡ್ಡ ಸಿಟ್ಟು. ಹಾಗಾಗಿ ಕ್ರೋಧ ಸಂಭಕ್ತನೇನಃ, ಸಿಟ್ಟಿನಲ್ಲಿ ಕೆಂಪಾದ ಕಣ್ಣುಗಳುಳ್ಳವನಾಗಿ ವ್ಯಾಹರ್ತು ಉಪಚಕ್ರನೇ, ಮಾತನಾಡಲಿಕ್ಕೆ ತೊಡಗಿದ. ಮಾತಾಡೋದಲ್ಲ, ಶಾಪವೇ. ನಿಸ್ಸಾಧ್ವತಮಿದಂ ಪ್ರೋಕ್ತಂ, ನಿಮಗೊಂದು ಸ್ವಲ್ಪ ಗಾಬರಿನೂ ಆಗಲಿಲ್ವಾ? ನನ್ನ ಮುಂದೆ ಈ ಮಾತನಾಡಬೇಕಾದ್ರೆ ತಂದೆಯವರಿಗೆ ಎದುರುತ್ರ ಕೊಡುವ ಸಂದರ್ಭ, ನನ್ನ ಆಜ್ಞೆ ಪಾಲನೆ ಆಗ್ತಾ ಇಲ್ಲ, ಈ ಉಪಮೆ ಬೇರೆ, ಮತ್ತೆ ಹೀನೋಪಮೆ, ಸ್ವಲ್ಪ ಗಾಬರಿ ಆಗ್ಲಿಲ್ವಾ? ಇದು ಧರ್ಮ ಅವರ್ಜ್ಯವಾಗಿರ್ತಕ್ಕಂಥದ್ದು, ಅಧರ್ಮ ನೀವು ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ವಾಕ್ಯವನ್ನು ಮೀರ್ತೀರಾ, ನಿಮ್ಮ ಮಾತು ದಾರುಣವಾಗಿದೆ, ನನ್ನ ರೋಮಗಳು ನೀವರಲ್ಲಿ ನಿಲ್ತಾ ಇದ್ದಾವೆ ಅಂತ ಮಾತುಗಳನ್ನ ಹೇಳಿದ್ರಿ. ಹಾಗಾಗಿ ನೀವು ಯಾವ ಶಬ್ದ ಹೇಳಿದ್ರು ಅದೇ ಆಗಿ ನೀವು. ಒಂದು 1000 ವರ್ಷ ನಾಯಿ ಮಾಂಸ ತಿಂದು ಬದುಕಿ, ಉಪಮೆ ಕೊಟ್ರಲ್ಲ, ಊಟದ ಮಧ್ಯೆ ನಾಯಿ ಮಾಂಸ ಬಂದ ಹಾಗೆ ಅಂತ. 1000 ವರ್ಷಗಳ ಕಾಲ ಶ್ವಪಚರಾಗಿ, ಅತ್ಯಂತ ನಿಂದಿತವಾಗಿರ್ತಕ್ಕಂಥ ಒಂದು ಜನ್ಮ ಅದು. ನಾಯಿ ತಿನ್ನುವವರಾಗಿ ಒಂದು 1000 ವರ್ಷ ಬದುಕಿ, ವಸಿಷ್ಠರ ಮಕ್ಕಳ ಹಾಗೆ ಅಂತ. ಇವನೇ ಶಾಪ ಕೊಟ್ಟಿದ್ದು ವಸಿಷ್ಠರ ಮಕ್ಕಳಿಗೆ, ನಾಯಿ ಮಾಂಸ ತಿಂದು ಬದುಕಿ ಇವನೇ ಶಾಪ ಕೊಟ್ಟಿದ್ದು. ಪೂರ್ಣಂ ವರ್ಷ ಸಹಸ್ರಂತು ಪೃಥಿವ್ಯಾಂ ಅನುವತ್ಸ್ಯಥ. ಏನಾಯಿತು ಅಂತಂದ್ರೆ, ವಸಿಷ್ಠರ ಮಕ್ಕಳಿಗೆ ಇತ್ತ ಶಾಪ ಇದೆಯಲ್ಲ, ತೀರ್ಕೆ ಬಂತು ಇವನ ಮನೆಗೆ. ಕರ್ಮಫಲ ಇದೆಲ್ಲ, ಬೇರೆ ಏನೂ ಇಲ್ಲ. ಏನಪ್ಪ ಅವ್ರು ಹೇಳಿದ್ದು? ಈ ಯಜ್ಞ ಅವ್ರು ಒಪ್ಪಲಿಲ್ಲ. ತ್ರಿಶಂಕುವಿನ ಸಲುವಾಗಿ ವಿಶ್ವಾಮಿತ್ರ ಮಾಡ್ತಾ ಇದ್ದ ಯಜ್ಞವನ್ನು ಅಂಗೀಕಾರ ಮಾಡಲಿಲ್ಲ. ಅದಕ್ಕೆ ಅವ್ರದ್ದಾದ ಶಾಸ್ತ್ರೀಯವಾದ ಕಾರಣಗಳಿದ್ವು, ಅವರ ಒಪ್ಪಿಗೆ ಇಲ್ಲದ ಕಾರಣಗಳಿದ್ವು ಅವರಿಗೆ. ಅಷ್ಟಕ್ಕೆ ನಾಯಿ ಮಾಂಸ ತಿಂದು ಬದುಕಿ ಎಷ್ಟು ಜನ್ಮ ಅಂತ ಶಾಪ ಕೊಟ್ಟನಲ್ಲ, ಮನೆಗೆ ಬಂತು ನೋಡಿ, ಅವನ ಬಾಯಿಂದಲೇ ಬಂತು. ಮತ್ತೆ ಕರ್ಮಫಲ ಅದು. ಸ್ವಮಾಂಸ ಭೋಜನ ಸರ್ವೇ ವಾಸಿಷ್ಠ ಇವ ಜಾತಿಷು. ಹಾಗಾಗಿ ಏನನ್ನು ವಸಿಷ್ಠರ ಮಕ್ಕಳಿಗೆ ಮಾಡಿದ್ದನೋ ಅದೇ ಅವನ ಮಕ್ಕಳಿಗೆ ಅವನ ಬಾಯಿಂದಲೇ ಆಗಿದೆ. ಶಾಪ ಕೊಟ್ಟು ಶುನಶೇಪನಿಗೆ ಬೇರೆ ಪರಿಹಾರ ಕೊಟ್ಟ. ಶುನಶೇಪನನ್ನು ಕೈ ಬಿಡಲಿಲ್ಲ. 2 ಗಾಥೆಗಳನ್ನು, 2 ಅಂದ್ರೆ ಅದು ಪದಪುಂಜ, ಅದು ಮಂತ್ರ ಅಂತ ಇಟ್ಕೊಳ್ಳಿ ನೀವು. ಶುನಶೇಪನಿಗೆ ಉಪದೇಶ ಮಾಡ್ತಾನೆ. ಆ ಯಜ್ಞದಲ್ಲಿ ಇಂದ್ರ ಮತ್ತು ಉಪೇಂದ್ರರು ದೇವತೆಗಳು, ಅವರಿಗೆ ಇವನು ಬರಿಕೊಡ್ಬೇಕಾಗಿರ್ತಕ್ಕಂಥದ್ದು ಶುನಶೇಪನನ್ನು. ಹಾಗಾಗಿ ಇಂದ್ರನಿಗೆ ಸಂಬಂಧಪಟ್ಟ ಒಂದು ಗಾಥೆ, ಉಪೇಂದ್ರನಿಗೆ ಸಂಬಂಧಪಟ್ಟ ಮತ್ತೊಂದು ಗಾಥೆ, 2 ಗಾಥೆಗಳನ್ನ ಕೊಟ್ಟು, ಆ ಸಮಯದಲ್ಲಿ ನೀನು ಹೋಗು ಅಂಬರೀಷನ ಜೊತೆಗೆ, ಅಲ್ಲಿ ನಿನ್ನನ್ನು ಕೆಂಪು ಹೂಗಳಿಂದ ಅಲಂಕರಿಸಿರ್ತಾರೆ, ನಿನ್ನನ್ನು ಪವಿತ್ರ ಪಾಶಗಳಿಂದ ಕಟ್ಟಿರ್ತಾರೆ, ನಿನ್ನನ್ನು ಬಲಿಯಾಗುವ ಸಮಯಕ್ಕಿಂತ ಮೊದಲು ಈ 2 ಮಂತ್ರಗಳಿಂದ, 2 ಗಾಥೆಗಳಿಂದ ಸ್ತುತಿ ಮಾಡು ಇಂದ್ರನನ್ನು ಉಪೇಂದ್ರನನ್ನು, ನಿನ್ನ ಸಮಸ್ಯೆ ಪರಿಹಾರ ಆಗ್ತದೆ, ನಿನಗೂ ದೀರ್ಘಾಯಸ್ಸು, ಯಜ್ಞಕ್ಕೂ ಪರಿಪೂರ್ತಿ ಇದಾಗ್ತದೆ ಎಂಬುದಾಗಿ ಹೇಳಿ 2 ಗಾಥೆ ಕೊಟ್ಟು ಕಳುಹಿಸಿಕೊಟ್ಟ. ಮತ್ತೆ ಮಾಡಬಹುದಾಗಿತ್ತು ಇದನ್ನೇ, ಆದ್ರೆ ಅಷ್ಟಾಗಬೇಕಲ್ಲ. ವಸಿಷ್ಠರ ಮಕ್ಕಳಿಗೆ ಮಾಡಿದ ಇವನ ಮಕ್ಕಳಿಗೆ ಬರಬೇಕಿದ್ದಾರೆ, ಹಾಗಾಗಿ ವಿಧಿ ಅಷ್ಟು ಮಾಡಿಸಿತ್ತು. ತಪಸ್ಸು ಬೇರೆ ಹೋಯ್ತು. ಯಾಕೆಂದ್ರೆ ಅವರು 1000 ವರ್ಷ ಹಾಗಿರ್ಬೇಕು ಅಂದ್ರೆ, ಹೀಗಿದ್ದವ್ರನ್ನ ಹಾಗೆ ಮಾಡ್ಬೇಕು ಇವನು ಅಂತಂದ್ರೆ ಅದೊಂದು ಸುಮ್ಮನೆ ಆಗ್ತದ? ಅದೆಲ್ಲ ಬಿಲ್ ಆಗ್ತದೆ, ಅದಕ್ಕೆಲ್ಲದಕ್ಕೂ ಆ ಬಿಲ್ ಪೇ ಮಾಡಲೇಬೇಕಾಗ್ತದೆ ಅಂತ. ಇವನ ತಪಸ್ಸಿನ ಖಾತೆಯಿಂದಲೇ ಖರ್ಚಾಗಬೇಕದೆಲ್ಲ ಅಂತ ಹೋಯ್ತು ತಪಸ್ಸು ಅಲ್ಲಿ.
ಇತ್ತ ಶುನಶ್ಯಪ ಖುಷಿಯಿಂದ ಸಂತೋಷವಾಗಿ ರಥವನ್ನು ಏರಿ ಹೋಗೋಣ ಬೇಗ ಅಂತ ಅವತರಿಸಿದ ಅಂಬರೀಷನನ್ನು ನಂಬಿಕೆ ಅದು. ಹೋಗಿ ಯಜ್ಞ ಮುಂದುವರಿಯಿತು. ಅಂಬರೀಷನಿಗೂ ಬಹಳ ಖುಷಿ ಆಯಿತು, ಇಷ್ಟು ಸಂತೋಷದಿಂದ ಬರುವಂತ ಪಶು ಎನ್ನುವಾಗ ಅವನಿಗೂ ಸಂತೋಷ ಆಯಿತು. ಹೋಗಿ ಯಜ್ಞ ಮುಂದುವರಿಯಿತು. ಆ ಸಮಯದಲ್ಲಿ ಅಂದ್ರೆ ಪವಿತ್ರ ಪಾಶಗಳಿಂದ ಬದ್ಧನಾದ ಶುನಶ್ಯಪ, ಅವನಿಗೆ ಕೆಂಪು ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಇನ್ನಿನ ಬಲಿ ಕೊಡುವ ಸಮಯ ಸಮೀಪಿಸ್ತಾ ಇತ್ತು. 2 ಗಾಥೆಗಳಿಂದ ಇಂದ್ರ ಮತ್ತು ಉಪೇಂದ್ರನ ಸ್ತುತಿಸಿದಾಗ ಅವರು ಒಲಿದು ಬಂದರು. ಇಂದ್ರ ವರವನ್ನು ಕೊಟ್ಟ, ಯಜ್ಞ ಪೂರ್ತಿಯಾಗಲಿ, ನಿನಗೆ ದೀರ್ಘಾಯುಸ್ಸು ಹೋಗು. ಹಾಗಾಗಿ ಅದಿಲ್ಲದೆಯೇ ಆ ಫಲ ಬಂತು. ದೇವತೆಗಳಿಗೆ ಅದಿಲ್ಲದೇ ಸಂತೋಷವಾಯಿತು. ಇಷ್ಟೆಲ್ಲ ಸಾಧನೆ ಆಗಿದೆ ವಿಶ್ವಾಮಿತ್ರನದ್ದು, ಆದರೆ ಮತ್ತೆ ಮತ್ತೆ ಸಿಟ್ಟು ಬಂದ್ಬಿಡ್ತದೆ ಅಂತ. ಹಾಗಾಗಿ ಆ ಸಾಧನೆ ಸುರಿದು ಹೋಗ್ತದೆ ಆ ಸಿಟ್ಟಿನಲ್ಲಿ. ಹೀಗಾಯಿತು ಅಂತ ಮತ್ತೆ ತಪಸ್ಸೆ ಕೂತ. ಇನ್ನು 1ನೇ ಮೆಟ್ಟಿಲು ಹೊತ್ತಿಲ್ಲ. ಯಾಕೆಂದ್ರೆ ರಾಜನಾದವನು ಋಷಿ ಆಗಬೇಕು, ಮಹರ್ಷಿ ಆಗಬೇಕು, ಆಮೇಲೆ ಬ್ರಹ್ಮರ್ಷಿ ಆಗಬೇಕು. ಇದೆಲ್ಲ ಆಗಬೇಕು ಅಂತ ಮೊದಲೇದಾಗಿಲ್ಲ. ಇನ್ನು ಅದು ಅಷ್ಟೊತ್ತಿಗೆ ವಿಷಯಗಳೆಲ್ಲ ಬರ್ತಾ ಇದೆ, ಬೇರೆ ಬೇರೆ ವಿಷಯಗಳು ಬಂದು ಅದೆಲ್ಲ ವಿಲೇವಾರಿ ಆಗ್ತಾ ಇದೆ ತಪಸ್ಸೆಲ್ಲ. ಹಾಗಾಗಿ ಮುಂದೆ ಹೋಗ್ಲಿಲ್ಲ ಅದು. ಈ ಸಾರಿ ಕೂತ್ಕೊಂಡ 1000 ವರ್ಷ ತಪಸ್ಸು ಮಾಡಿದ ಮೇಲೆ ದೇವತೆಗಳು ಮತ್ತು ಬ್ರಹ್ಮದೇವ ಪ್ರಕಟವಾದರು ವಿಶ್ವಾಮಿತ್ರನ ಮಧ್ಯೆ. ಮೊದಲನೇ ಬಾರಿ ಇದು. ಬ್ರಹ್ಮನು ಬಹಳ ಪ್ರೀತಿಯಿಂದ ಹೇಳಿದಂತೆ, ಋಷಿಸ್ತ್ವಮಸಿ, ನೀನು ಋಷಿಯಾದೆ, 1 ಹೆಜ್ಜೆ ಮುಂದೆ ಬಂದ ನೀನು. ಭದ್ರಂತೆ, ಮತ್ತೆ ಬೇರೆ ಯಾರಿಗೂ ಇದರ ಶ್ರೇಯಸ್ಸು ಹೋಗತಕ್ಕದ್ದಲ್ಲ. ನಿನ್ನದೇ ತಪಸ್ಸಿನಿಂದ, ನಿನ್ನದೇ ಕರ್ಮಗಳಿಂದ, ನಿನ್ನದೇ ಆ ಇಂದ್ರಿಯಗಳ ಮೇಲೆ ನಿನ್ನ ಹತೋಟಿ ಸಾಧನೆ ಮಾಡ್ತಕ್ಕಂಥ ಪ್ರಯತ್ನದಿಂದ ಆಗಿಲ್ಲ ಪೂರ್ತಿಯನ್ನು. ಇದು ಸಾಧನೆ ಆಗಿದೆ. ಭದ್ರಂತೆ, ನಿನಗೆ ಮಂಗಲವಾಗಲಿ ಎಂದು ಅದೃಶ್ಯನಾದ. ಈಗ ಬ್ರಹ್ಮರ್ಷಿ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಕೂತಿದ್ದು ವಿಶ್ವಾಮಿತ್ರನಿಗೆ, ಅದೇ ಈ 100ಕ್ಕೆ 100 ಮಾರ್ಕ್ ಬರ್ತದೆ ಅಂತ ಅನ್ಕೊಂಡು 60 ಮಾರ್ಕ್ ಬಂದಾಗಿದೆ. ಅದು ನಿರಾಶೆ ಆಯಿತು. ತಪಸ್ಸನ್ನು ಮುಂದುವರಿಸಿದ. ಅಲ್ಲಿಯೇ ಪುಷ್ಕರದಲ್ಲಿ ತಪಸ್ಸನ್ನು ಮುಂದುವರಿಸಿದ. ದೊಡ್ಡ ಸರೋವರ ಪುಷ್ಕರ, ಅದ್ರ ತೀರದಲ್ಲಿ ತಪಸ್ಸನ್ನು ಮುಂದುವರಿಸಿದ. ಈಗ ತಾನಾಗಿ ಏನು ತಪಸ್ಸನ್ನು ಕೆಡಿಸ್ಕೊಳ್ಳೋ ಲಕ್ಷಣ ಕಾಣಲಿಲ್ಲ ದೇವತೆಗಳಿಗೆ. ಇಲ್ಲಿವರೆಗೂ ದೇವತೆಗಳ ಪ್ರಯತ್ನ ಬೇಕಾಗಿರಲಿಲ್ಲ. ಅವನೇ ತಪಭಂಗಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡ್ಕೋತಾ ಇದ್ದ. ಈ ಬಾರಿ ಇಲ್ಲ, ಏನು ತಪ್ಪು ಮಾಡಿದೆ, 1000 ವರ್ಷ ತಪಸ್ಸು ಮಾಡಿ ಋಷಿ ಆದ್ನಲ್ಲ, ಹಾಗೆ ಮುಂದುವರೆದಿದೆ. ಏನ್ ಮಾಡ್ಬೇಕಾಯ್ತು, ದೇವತೆಗಳಿಗೆ ಚಿಂತೆ ಆಯ್ತು, ಈಗ ಏನಾದ್ರು ಮಾಡ್ಬೇಕಲ್ಲ ಅಂತ. ಸರಿ, ಯಥಾ ಪ್ರಕಾರ ಅವರ ಮೇನಕಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ ಅಂತ. ಅಪ್ಸರಿಗಳನ್ನ ಕಳಿಸ್ಕೊಡೋದೇ ಒಂದು ಪದ್ಧತಿಯಲ್ಲಿ. ಅಪ್ಸರಿಗೆ 2 ಕೆಲಸ, ಒಂದು ನರ್ತನ ಮಾಡಿ ದೇವತೆಗಳನ್ನು ಸಂತೋಷ ಪಡಿಸ್ತಕ್ಕಂಥದ್ದು, ಮಧ್ಯೆ ಈ ಕೆಲಸ ಬೇರೆ ಇರ್ತದೆ ಅಂತ. ಭೂಲೋಕದಲ್ಲಿ ಯಾರು ತಪಸ್ಸು ಮಾಡ್ತಾ ಇದ್ರೆ ಅವರು ತಪಸ್ಸನ್ನು ಭಂಗ ಮಾಡುವಂಥದ್ದು ಪರೀಕ್ಷೆಗಳು ಅವೆಲ್ಲವೂ ಕೂಡ. ಈಕೆ ಬಂದು ಪುಷ್ಕರದಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ ಅಂತ ನೀವು ಪುಷ್ಕರದಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಶುದ್ಧಿಯನ್ನು ಪಡೆಯಲು ಬಂದವಳು ಅಂತ ಭಾವಿಸಬೇಡಿ. ಶುದ್ಧಿಯನ್ನು ಕೆಡಿಸಲು ಬಂದವಳು. ಮುನಿಯ ಶುದ್ಧಿಯನ್ನು ಸಿದ್ಧಿಯನ್ನು ಕೆಡಿಸಲೇ ಬಂದವಳು. ಅದೇ ಉದ್ದೇಶಕ್ಕೆ ಬಂದಿದ್ದು, ಬೇರೆ ಏನೂ ಕಾರಣ ಇಲ್ಲ. ಇವನ ಕಣ್ಣಿಗೆ ಬಿದ್ದಳು, ವಿಶ್ವಾಮಿತ್ರನ ಕಣ್ಣಿಗೆ ಬಿದ್ದಳು. ಕಂದರ್ಪ ವಶಗಃ, ವಿಶ್ವಾಮಿತ್ರನ ಮನಸ್ಸು ವಿಚಲಿತವಾಯಿತು. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಮೊದಲನೇದಕ್ಕೆ ವಶನಾದ, ಅಪೇಕ್ಷೆಗೆ ವಶನಾದ. ಹೇಳಿದ್ದೇನಂತೆ ಅಂದ್ರೆ ವಾಕ್ಯ ಚೆನ್ನಾಗಿದೆ ಬಹಳ. ಅಪ್ಸರ ಸ್ವಾಗತಂ ತೇಸ್ತು, ಮೇನಕೆ ನಿನಗೆ ಸ್ವಾಗತ. ಹಾಗಂದ್ರೆ ಏನು? ಕಾಮವೇ ನಿನಗೆ ಸ್ವಾಗತ, ಅಷ್ಟೇ ಅರ್ಥ ಅದಕ್ಕೆ. ಷಡ್ವೇದಿಗಳಲ್ಲಿ ಮೊದಲನೇ ವೇದಿ, ಮುಂದಿನ ಎಲ್ಲಾ ವೇದಿಗಳಿಗೆ ಇದೇ ಬೀಜ. ಕಾಮದಿಂದಲೇ ಕ್ರೋಧ, ಕಾಮದಿಂದಲೇ ಲೋಭ, ಕಾಮದಿಂದಲೇ ಮದ, ಎಲ್ಲ ಕಾಮದಿಂದಲೇ ಉಂಟಾಗ್ತಕ್ಕಂಥದ್ದು. ಈಗ ಕಾಮ ಅದು ಪೂರೈಸ್ತಾನೆ. ಕಾಮ ಅಂದ್ರೆ ಅಪೇಕ್ಷೆ, ಬಯಕೆ ಅಂತ ಅಷ್ಟೇ ಅರ್ಥ ಅದಕ್ಕೆ. ಅದು ಈಡೇರದಿದ್ದಾಗ ಕ್ರೋಧ ಅಂತ. ಅದು ಪಕ್ಕದವನಿಗೆ ಈಡೇರಿದಾಗ ಲೋಭ ಅಂತ, ಅಲ್ಲಿ ಅವನಲ್ಲಿ ಅಂತ. ಅಥವಾ ತನ್ನಲ್ಲಿದ್ದಾಗಲೂ ಕೂಡ ಕೆಲಸ ಲೋಭ ಬರ್ಬೋದು ಅದ್ರ ಬಗ್ಗೆ. ಮೋಹ, ಸಿಕ್ಕಿದಾಗ ಮೋಹ, ಹೆಚ್ಚಿಗೆ ಸಿಕ್ಕಿದಾಗ ಮದ, ಪಕ್ಕದವನು ಕೈಲಿದ್ದಾಗ ಮತ್ಸರ, ಎಲ್ಲ ಇದರದ್ದೇ ಮರಿಗಳು. ಆ ಮೊದಲನೇದಕ್ಕೆ ಇದು ಅಜ್ಜಿ ಕಾಮ ಅನ್ನೋದು. ಮತ್ತೆಲ್ಲದಕ್ಕೂ ರತ್ನ ಕಂಬಳಿ ಹಾಸಿ ಬರ ಮಾಡ್ಕೊಳ್ತಾ ಇದ್ದಾನೆ. ಸುಮ್ಮನೆ ಬಂದ್ರು ಬೇರೆ ಬೇಜಾರಿರ್ಲಿಲ್ಲ. ಅಪ್ಸರ ಸ್ವಾಗತಂ ತೇಸ್ತು, ಅಪ್ಸರಿಯೇ ನಿನಗೆ ಸ್ವಾಗತ. ವಾಸಚೇಹ ಮಮಾಶ್ರಮೆ, ನನ್ನ ಆಶ್ರಮದಲ್ಲಿ ವಾಸ ಮಾಡು.
ವಾಸ ಮಾಡೋದು ಬೇರೆ ಆಮಂತ್ರಣ. ಅವಳಿಗೆ ಮತ್ತೆ ಬೇರೆ ಇದಕ್ಕಿಂತ ಹೆಚ್ಚೇನು ಬೇಕಾಕೆಗೆ ಓಡಿ ಹೋಗೋರನ್ನು ದೂಡಿ ಬಿಟ್ಟಂತೆ ಆಗಿದೆ. ಅದು ಇಷ್ಟೇ ಬೇಕಾಗಿತ್ತು ಆಕೆಗೆ. ಅನುಗೃಹ್ಣೀಶ್ವ ಭದ್ರಂತೆ, ನನ್ನನ್ನು ಅನುಗ್ರಹಿಸು. ಇದು ಹೀಗಾಗ್ತದೆ. ಅದು ಅಪೇಕ್ಷೆಗಳಿಗೆ ನಾವು ಬುದ್ಧಿ ಕೊಟ್ಟಾಗ ಬುದ್ಧಿ ಕೆಡ್ತದೆ ಅಂತ. ಹಾಗಾಗಿ ಬ್ರಹ್ಮರ್ಷಿತ್ವಕ್ಕೋಸ್ಕರವಾಗಿ ಪಿತಾಮಹನ, ಸರ್ವಲೋಕ ಪಿತಾಮಹ ಬ್ರಹ್ಮದೇವನ ಅನುಗ್ರಹವನ್ನು ಅಪೇಕ್ಷೆ ಪಡಬೇಕಾದವನು ನನ್ನನ್ನು ಅನುಗ್ರಹಿಸು ಎಂಬುದಾಗಿ ಮೇನಕಿಯನ್ನು ಕೇಳ್ತಾ ಇದ್ದಾನೆ. ಇವನ ಕೇಳ್ತಾ ಇದ್ದಾನೆ. ತಥಾಸ್ತು ಅಂದ್ಲಂತೆ ಆಕೆ ಮೇನಕಿ. ಋಷಿಯ ಜೊತೆಗೆ, ವಿಶ್ವಾಮಿತ್ರನ ಜೊತೆಗೆ ವಾಸ ಮಾಡಿದ್ಲು. 10 ವರ್ಷ ಕಳೀತಂತೆ. 10 ವರ್ಷ ಕಳೆದಿದೆ. ಸ್ವಾರಸ್ಯ ಅಂದ್ರೆ ನಮ್ಮ ಉಪಾಧ್ಯಾಯರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ನೋಡಿದಂತೆ ಸೂರ್ಯಾಸ್ತ ಆಗ್ತಾ ಇತ್ತು. ಸಂಧ್ಯಾ ವಂದನ ಸಾಮಗ್ರಿ ಹುಡುಕ್ತಾ ಇದ್ದಾನೆ. ಅಂದ್ರೆ ಬಹಳ ದಿವಸದ ಮೇಲೆ ಸೂರ್ಯಾಸ್ತ ನೋಡಿದ್ದವನು. ಸೂರ್ಯಾಸ್ತ ಆಗ್ತಾ ಇದೆ, ಸಂಧ್ಯಾ ವಂದನ ಮಾಡ್ಬೇಕಲ್ಲ, ಎಲ್ಲೂ ಇಲ್ಲ, ಕಾಣ್ತಾ ಇಲ್ಲ. ಪಂಚಪತ್ರೆ, ಹರಿವರ್ಣ, ಭಸ್ಮ, ಇದು ಕಾಣ್ತಾ ಇಲ್ಲ. ಕಾಣೋದಕ್ಕೆ 10 ವರ್ಷ ಹಿಂದಿನ ಎಲ್ಲಿರ್ಬೇಕು ಇಷ್ಟೊತ್ತಿಗೆ. ಕೊನೆಗೆ ಏನು ಹುಡುಕ್ತೀರಿ ಅಂತ ಕೇಳಿದಂತೆ ಮೇಲಕ್ಕೆ. ಅಲ್ಲ, ಸಂಧ್ಯಾ ವಂದನ ಸಾಮಗ್ರಿ ಹುಡುಕ್ತಾ ಇದ್ದಾನೆ. ಸಂಧ್ಯಾ ವಂದನೆ ಯಾವ ಕಾಲ ಆಯ್ತು ಸಂಧ್ಯಾ ವಂದನೆ ಮಾಡಿದ್ದೆ? ನೀವು ಬೆಳಗ್ಗೆ ಮಾಡಿದ್ದೆ ಸಂಧ್ಯಾ ವಂದನೆ. ಸಂಧ್ಯಾ ವಂದನೆ ಆದ್ಮೇಲೆ ನೀವು ಬಂದೆ ಒಂದು ಸ್ವಲ್ಪ ಹೊತ್ತಿಗೆ, ಈಗ ಸಂಜೆ ಆಗ್ತಾ ಇದೆಯಲ್ಲ ಅಂತ. ವಾಸ್ತವವಾಗಿ 10 ವರ್ಷ ಕಳೆದಿತ್ತು. ಇದನ್ನ ಮಧ್ಯದಲ್ಲಿ ಹಗಲು ರಾತ್ರಿಗಳೇ ಗೊತ್ತಾಗಿರ್ಲಿಲ್ಲ ಅಂತ. ಅಂದ್ರೆ ಮಾಯೆ ಹೇಗಿರ್ತದೆ ನೋಡಿ ಅಂತ. 10 ವರ್ಷ ಕಳೆದ್ರು ಅಹೋರಾತ್ರಾಪದೇಶೇನ ಗತ ಸಂವತ್ಸರ ದಶ. ಹಗಲು ರಾತ್ರಿಯಾಗಿ ಒಂದೇ ದಿನದ ಹಾಗೆ ಕಳೆದು ಹೋಗಿದೆ 10 ವರ್ಷಗಳು. ನೋಡಿ, ನಾವು ಜಾರಿದಾಗ ನಮಗೆ ಗೊತ್ತೂ ಆಗೋದಿಲ್ಲ ಅಂತ. ಈಗ ಜಾರಿ ನಾವು ಬಿದ್ದರೆ ಎಲ್ಲಿಂದ ಜಾರಿದೆ, ಹೇಗೆ ಜಾರಿದೆ, ಎಷ್ಟು ಇಂಚು ಜಾರಿದೆ ಎಲ್ಲ ಗೊತ್ತಾಗ್ತದೆ ಆ ಸಮಯದಲ್ಲಿ. ಬಿದ್ದು ಸೊಂಟ ಉಳುಕಿದ್ದು ಅದು ಮಾತ್ರ ಗೊತ್ತಾಗೋದು ಹೊರತು ಅದ್ರ ಫಲ ಗೊತ್ತಾಗ್ತದೆ. ಆದರೆ ಜಾರಿದ್ದೆಲ್ಲಿ, ಏಕೆ ಜಾರಿದ್ದು, ಹೇಗೆ ಜಾರಿದ್ದು ಅದು ಯಾರು ನೋಡಿದವರು ಬೇರೆಯವರಿಗೆ ಗೊತ್ತಾಗ್ಬೋದು ಅಷ್ಟೇ ಹೊರತು ನಮಗೇನು ಗೊತ್ತಾಗೋದು. ಹಾಗೆ ಎಲ್ಲಿದ್ದೇನೆ, ತಾನು ಏನಾಗ್ತಾ ಇದೆ, ಎಷ್ಟು ಕಾಲ ಕಳೆಯಿತು, ತಾನು ಏನ್ ಮಾಡಬೇಕಾಗಿತ್ತು, ಏನ್ ಮಾಡ್ತಾ ಇದ್ದೇನೆ, ಇದು ಯಾವುದೊಂದೂ ಗೊತ್ತಿಲ್ಲದೆ 10 ವರ್ಷ ಕಳೆದು ಹೋಯಿತು. ತಾರೆ, ಸುಗ್ರೀವನ ಪತ್ನಿ ತಾರೆ ಈ ಉದಾಹರಣೆ ಕೊಡ್ತಾಳೆ ಲಕ್ಷ್ಮಣನಿಗೆ. ಲಕ್ಷ್ಮಣನಿಗೆ ಕೋಪ ಬಂದ್ಬಿಟ್ಟಿತ್ತು. ರಾಮನಿಗೆ ಮಾತು ಕೊಟ್ಟು ಸುಗ್ರೀವ ಮಳೆಗಾಲ ಕಳೆದ ಮೇಲೆ ಸೀತೆಯನ್ನು ಹುಡುಕಿ ಕೊಡ್ತೇನೆ ಎಂಬುದಾಗಿ ರಾಮನಿಗೆ ಮಾತು ಕೊಟ್ಟು ಇವನು ಗುಹೆ ಒಳಗೆ ಸೇರಿದವನಿಗೆ ಅಪರೂಪಕ್ಕೆ ಸಿಕ್ಕಿತ್ತು. ಏನು ಈ ಮಕಾರಗಳೆಲ್ಲ ಮೃಷ್ಟಾನ್ನದಿಂದ ಶುರು ಮಾಡಿ ಮಧ್ಯ ಮತ್ತೊಂದು ಎಲ್ಲ ಸಿಕ್ಕಿತ್ತಲ್ಲ, ಈ ಕಡೆ ಪ್ರಜ್ಞೆ ಇಲ್ಲದೆ ಕಾರ ಕಳೆದೋಗಿದೆ. ಕೋಪದಿಂದ ಬಂದಿದ್ದಾನೆ ಲಕ್ಷ್ಮಣ, ಧನುಸ್ಸನ್ನೆತ್ತಿ. ಅವನಿಗೆ ತಾರೆ ಹೇಳಿದ್ದಿದೆ ಅಂತೆ, ವಿಶ್ವಾಮಿತ್ರರಿಗೆ ಹಾಗಾಗಿದೆ ಅಂತ. ನೀನು ಪಾಪ ಈ ಸುಗ್ರೀವನ ಮೇಲೆ ಯಾಕರ್ತಲ್ಲ ಇದು ಮಾಡು, ಇದೆಲ್ಲ ಉದಾಹರಣೆ ಆಗ್ತದೆ ಮಂದಕ್ಕೆ ಅಂತ. ಇದೇ ಉದಾಹರಣೆ ಕೊಡ್ತಾರೆ. ವಿಶ್ವಾಮಿತ್ರ ಮಹಾಮುನಿಗೆ ಅಂಥ ದೊಡ್ಡ ಬ್ರಹ್ಮರ್ಷಿ ಆಗಿತ್ತು ಮುಂದೆ, ಆದ್ರೆ ಹೀಗೆಲ್ಲ ಆಗಿದಂತೆ. ಸುಗ್ರೀವ ಯಾವ ಲೆಕ್ಕ ಅದ್ರ ಮುಂದೆ, ಸುಗ್ರೀವ ಮೇಲೆ ಕೋಪ ಮಾಡೋದೇನು ಅಂತ ಕೇಳಿದ್ದು ಆಕೆ ಅಂತ. ಲಕ್ಷ್ಮಣನಿಗೆ ಸ್ವಲ್ಪ ಸಮಾಧಾನ ಆಯ್ತು ಅಂತ. ಹಾಗೆ ಗೊತ್ತಾಯ್ತು ವಿಶ್ವಾಮಿತ್ರ 10 ವರ್ಷ ಕಳೆದಿದೆ, ತನ್ನ ತಪಸ್ಸು ಪೂರ್ತಿ ಸಂಪೂರ್ಣವಾಗಿ ನಿಶೇಷ ಆಗಿದೆ, ಏನು ಉಳಿದಿಲ್ಲ ಇನ್ನು ಎಂದಾಗ ಅವನದೇ ಮಾತು ಇದು. ಅಹೋರಾತ್ರ ಪ್ರದೇಶೇನ ಗತಾ ಸಂವತ್ಸರ ದಶ. 10 ವರ್ಷ ಕಳೆದೋಯ್ತು. ಕಾಮ ಮೋಹ ವಿಭೂತಸ್ಯ ವಿಘ್ನೋಯಂ ಪ್ರತ್ಯುಪಸ್ಥಿತ. ಕಾಮ ಮೋಹಗಳಿಂದ ಅವಿಭೂತನಾದ ನನಗಿದು ವಿಘ್ನ. ಹೋಯಿತು ನನ್ನ ತಪಸ್ಸು. ದುಃಖದಲ್ಲಿ ಕ್ಷಣವು ಯುಗವಾಗ್ತದೆ, ಸುಖದಲ್ಲಿ ಯುಗವು ಕ್ಷಣವಾಗ್ತದೆ. ಸುಖದಲ್ಲಿದ್ದಾಗ ಅದು ಎಷ್ಟು ಬೇಗ ಮುಗಿತು ಅಂತಲೇ ಗೊತ್ತಾಗೋದಿಲ್ಲ, ನಮಗೆ ಮುಗದೇ ಹೋಗ್ತದೆ. ಯಾರೋ ಬಹಳ ಪ್ರೀತಿಯವರು ಬಂದಿದ್ರೆ ಮನೆಗೆ, ಅವರು ಎಷ್ಟೇ ದಿನ ಇರಲಿ ಹೋಗ್ಬಿಟ್ಟು ಹೊರಟ್ಬಿಡ್ತಾರೆ, ಇಲ್ಲಿ ಇವತ್ತೇ ಹೋಗ್ಬೇಕಾ ಅಂತ ಅನಿಸ್ತದೆ ಅಂತ, ಎಷ್ಟು ಸಮಯ ಇದ್ರು ಕೂಡ ಅಂತ. ಅದು ಇಲ್ಲೇ ಇದ್ದಾಗ ಒಂದೊಂದು ಕ್ಷಣವೂ ಯುಗ ಹೋಗ್ತದೆ. ಯಾವಾಗ ಹೋಗ್ತಾನಪ್ಪ, ಇನ್ನೂ ಹೋಗಿಲ್ವಲ್ಲ ಅಂತ ವಾಚ್ ನೋಡೋದೇ ಆಗ್ತದೆ. ಅಂದ್ರೆ ಸುಖ ದುಃಖಗಳು ಹಾಗೆ ಒಂದು ಕಾಲವನ್ನು ದೀರ್ಘ ಮಾಡ್ತದೆ, ಇನ್ನೊಂದು ಕಾಲವನ್ನು ಚಿಕ್ಕದು ಮಾಡ್ತದೆ. ಹಾಗಾಗಿ ಆ ಲೌಕಿಕ ಸುಖವೇ ಇಂದ್ರಿಯ ಸುಖವೇ ಅದು. ಆದ್ರೆ ಲೌಕಿಕದಲ್ಲಿ ಅಲೌಕಿಕ ಸುಖ,
ಅಪ್ಸರೆ ಅಂತಂದ್ರೆ ಅದು ಅಂತರಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಪ್ಸರೆ ಅನ್ನೋದು ಹೊರಗಿರ್ತಕ್ಕಂಥ ವಸ್ತು ಅಲ್ಲ, ಅದು ಅಂತರಂಗದ ವಸ್ತು. ಅದು ಕೂಡ ಸಾಧನಾ ಮಾರ್ಗದಲ್ಲಿ ಬರತಕ್ಕಂಥ ಸಿದ್ಧಿ ವಿಘ್ನಗಳು, ಶಕ್ತಿಗಳು ಅವೆಲ್ಲವೂ ಕೂಡ. ಹಾಗಾಗಿ ಕಳೆಯಿತು ಸಮಯ. ಇನ್ನೊಂದು ಮಾತು ಹೇಳಬೇಕು ಈ ಸಮಯದಲ್ಲಿ, ಮೈ ಮರೆಸುವುದು ಆನಂದದ ಸ್ವಭಾವ. ಅದು ಆನಂದ ಹೌದು ಅಂತಾದ್ರೆ ಅಥವಾ ಸುಖ ಹೌದು ಅಂತಾದ್ರೆ ಮೈ ಮರೀತದೆ. ಮೈ ಮರೆಯಲೇಬೇಕು. ಮೈ ಮರೆಯದಿದ್ರೆ ಅದು ಸುಖ ಅಲ್ಲ. ಈಗ ನಿದ್ರಾ ಸುಖ ಉದಾಹರಣೆಗೆ ನಾವು ಮೈ ಮರೆಯಲೇಬೇಕು. ಮೈ ಮರೆಯದೆ ಎಚ್ಚರವಾಗಿದ್ದು ನಿದ್ರಾ ಸುಖ ಅನುಭವಿಸೋಕೆ ಸಾಧ್ಯ ಇಲ್ಲ. ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ವಿ, ಎಲ್ಲ ಗೊತ್ತಾಗ್ತಾ ಇದ್ರೆ ನಮಗೆ ನಿದ್ರಾ ಸುಖ ಅನುಭವಿಸೋಕೆ ಸಾಧ್ಯ ಇಲ್ಲ ಅಂತ. ಅದು ದುಃಖವೇ. ರಾತ್ರಿ ಏನಾದ್ರು ನಿದ್ದೆ ಬರದೇ ಇದ್ರೆ ಅಂತ ನರಕ ಬೇರೆ ಯಾವುದೂ ಇಲ್ಲ ಅಂತ ನರಕ ಅದಂತ. ಈಗ ರಾತ್ರಿ ಬೆಳಗ್ಗೆವರೆಗೂ ಮರುತ್ತೇವಲ್ಲ, ನಾವೇನಾಗೋದಿಲ್ಲ. ನಿದ್ದೆ ಬಾರದೆ ಮಲಗಿದ್ರು ಸೊಂಟ ನೋವು ಬರ್ತದೆ, ಕಾಲು ನೋವು ಬರ್ತದೆ. ಅದೇ ಶರೀರ, ಅದೇ ಭಂಗಿಗಳು. ಆದ್ರೆ ನಿದ್ದೆ ಬಂದ್ರೆ ಬರ್ದೇವ್ರ ನೋವು, ನಿದ್ದೆ ಬಾರದಿದ್ರು ಬರ್ತದೆ. ಹಾಗಾಗಿ ನೋಡಿ, ಬಿಂದು ಸುಖವೇ ಈ ಪಾಟಿ ಮೈಮರೆಸಿದರೆ, ವಿಶ್ವಾಮಿತ್ರನ ಉದಾಹರಣೆ ನೋಡಿ, ಬಿಂದು ಸುಖವೇ ಈ ಪಾಟಿ ಮೈಮರೆಸಿದರೆ, ಆನಂದ ಸಿಂಧು ಸಿಕ್ಕಿದರೆ, ಪೂರ್ಣಾನಂದ ಬ್ರಹ್ಮಾನಂದ ದೊರೆತರೆ ಏನಾಗಬಹುದು? ಈ ಅವಧೂತರು, ಸಿದ್ಧ ಪುರುಷರು ಯಾಕೆ ಹಾಗಿದ್ದರು ಅಂತಂದ್ರೆ, ನೋಡಿ, ಸಣ್ಣದು ಸಿಕ್ಕಿದರೆ ಹೀಗಾಗಿದೆ. ಅಂತ ದೊಡ್ಡದು ಸಿಕ್ಕಿದಾಗ, ಇಂತಹ ಬಿಂದುಗಳು ಕೋಟಿ ಸೇರಿದ್ರು ಕೂಡ ಅಷ್ಟು ದೊಡ್ಡದಲ್ಲ. ಅಂತಹ ಸುಖ ಸಿಕ್ಕಿದಾಗ ಹೇಗಿರ್ಬೇಕು ಅವರು ಅಂತ. ಆನಂದ ಸಿಂಧು. ಹಾಗಾಗಿ ಅವರು ಮೈ ಮರೆತು ಅವರು ಆ ರೀತಿಯ ಒಂದು ಸ್ಥಿತಿಗಳಲ್ಲಿರ್ತಾರೆ. ಮಹಾತ್ಮರುಗಳು, ಮಹಾಪುರುಷರುಗಳು, ಅವ್ರಿಗೆ ಇದೆಲ್ಲ ಸಪ್ಪೆ ಅನಿಸ್ತದೆ, ಬೇರೆ ಯಾವುದು ಬೇಡ ಅಂತ ಅನಿಸ್ತದೆ. ಕೌಶಿಕನು ಎಚ್ಚರಗೊಂಡಿದ್ದಾನೆ. ನನಗೆ ತಪೋವಿಘ್ನ ಆಗಿದ್ದು ಗೊತ್ತಾಗಿದೆ, ಮೇನಕ್ಕೆ ಬಂದಿದ್ದಾಗಿಂತಲೂ ಗೊತ್ತಾಗಿದೆ. ಯಾವಾಗ ವಿಶ್ವಾಮಿತ್ರನಿಗೆ ಗೊತ್ತಾಯ್ತೋ ಮೇನಕ್ಕೆ ಗಡಗಡ ನಡುತ್ತಾ ಅಂತ. ಈಗ ಮುಂದಿನ ಅಧ್ಯಾಯ ಅಂತ, ಶಾಪ ಅಂತ, ಶಾಪ ಬರ್ತದೆ ಈಗ ಅಂತ ಗಡಗಡ ನಡುತ್ತಾ ಇದ್ಲಂತೆ. ವಿಶ್ವಾಮಿತ್ರ ಕೋಪವೇ ಮಾಡಲಿಲ್ಲ. ಆಯ್ತು ಬಿಡು, ಆಗಿದ್ದಾಯ್ತು, ನೀವು ಹೋಗ್ಬಾ ಏನು ಅಂತ ಅಷ್ಟೇ. ಕೋಪ ಮಾಡ್ಕೊಳ್ಳಿಲ್ಲ ಅಂತ. ಯಾಕೆಂದ್ರೆ ಕೋಪ ಮಾಡ್ಕೊಂಡ್ರೆ ಏನಾದ್ರು ಅಲ್ಪ ಸ್ವಲ್ಪ ಉಳಿದಿದೆ ತಪಸ್ಸು, ಅದು ಖರ್ಚಾಗ್ತದೆ. ಒಂಚೂರು ಎಚ್ಚರ ಆಗ್ತಿದ್ದಂತೆ ಸ್ವಲ್ಪ ಹತೋಟಿಗೆ ಬಂದ. ಹಾಗಾಗಿ ಕಾಮಕ್ಕೆ ವಶನಾದ, ಕ್ರೋಧಕ್ಕೆ ವಶನಾಗಲಿಲ್ಲ. ಕಾಮಕ್ಕೆ ವಶನಾದ, ಆದರೆ ಶಾಪ ಕೊಡಲಿಲ್ಲ. ಆ ವಿಶ್ವಾಮಿತ್ರ ಮೇನಕೆಯರ ಮಗಳೇ ಶಕುಂತಲೆ, ಪ್ರಸಿದ್ಧ ಮಹಾಭಾರತದಲ್ಲಿ ಒಳ ಪ್ರಸಿದ್ಧ ಆಕೆ ಶಕುಂತಲೆ. ಆಕೆಯನ್ನು ವರಿಸುವಾಗ ಪ್ರಶ್ನೆ ಬರ್ತದೆ ದುಷ್ಯಂತನಿಗೆ, ಯಾರು ಇವಳು? ರಾಜಪುತ್ರಿ ಆಗಬೇಕು ತನಗೆ ಹೇಳಿ ಕೇಳೋರು. ಋಷ್ಯಾಶ್ರಮದಲ್ಲಿ ಇದ್ಲು ಅವಳು, ಕಣ್ಮೂರ ಆಶ್ರಮದಲ್ಲಿ ಇದ್ಲು. ಹಾಗಾಗಿ ಋಷಿಪುತ್ರಿ ತನಗೆ ಸಲ್ಲುವಂತದ್ದಲ್ಲ, ರಾಜಪುತ್ರಿ ತನಗೆ ಸಲ್ಲಬೇಕು. ಯಾರು ಇವಳು ಎಂಬುದಾಗಿ ಪ್ರಶ್ನೆ ಬಂತಂತೆ. ಅವನೇ ಉತ್ತರ ಕೊಟ್ಕೊಡ್ತಾನೆ. ನನ್ನ ಮನಸ್ಸು ತುಂಬಾ ಪರಿಶುದ್ಧವಾಗಿರ್ತಕ್ಕಂಥದ್ದು, ಸಂಸ್ಕಾರವಂತವಾಗಿರ್ತಕ್ಕಂಥ ಮನಸ್ಸು ನನ್ನದು. ಅದು ಬಯಸಿದೆ ಅಂದ್ರೆ ಸರಿ ಇರ್ತದೆ ಆಯ್ಕೆ ಅದು ಅಂತ. ಕಾನ್ಫಿಡೆನ್ಸ್, ವಿಶ್ವಾಸ. ನಾನು ಬಯಸಿದೆ ಅಂದ್ರೆ ತಪ್ಪನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ, ನಾನು ಸರಿಯಾದ್ದನ್ನ ಬಯಸಿರ್ಬೇಕು ಅಂತ. ಹಾಗಾಗಿ ಸರಿ ಇದೆ ಅಂತ ತೀರ್ಮಾನಕ್ಕೆ ಬರ್ತಾನ. ವಾಸ್ತವವಾಗಿ ಸರಿ ಇತ್ತು. ಯಾಕೆಂದ್ರೆ ವಿಶ್ವಾಮಿತ್ರ ಇನ್ನೂ ಬ್ರಹ್ಮರ್ಷಿ ಆಗಿಲ್ಲ, ಇನ್ನೂ ಇದೆ ಕ್ಷಾತ್ರ ರಾಜತ್ವ ಇನ್ನೂ ಹಾಗೆ ಉಳ್ಕೊಂಡಿದೆ. ಈ ಅವಸ್ಥೆಯಲ್ಲಿ ಹುಟ್ಟಿದವಳು ಶಕುಂತಲೆ. ಹಾಗಾಗಿ ಅವಳು ಅಲ್ಲಿಗೆ ಸತ್ತಾಳೆ. ಮುಂದಿನ ಮಾತು ಬೇರೆ, ಬ್ರಹ್ಮರ್ಷಿ ಆದ್ಮೇಲಿನ ಮಾತು ಬೇರೆ, ಬ್ರಾಹ್ಮಣ್ಯವನ್ನು ತಪಸ್ಸಿನಿಂದ ಸಾಧನೆ ಮಾಡಿದ ಮೇಲಿನ ಮಾತು ಬೇರೆ. ಆದ್ರೆ ಈಗ ಪ್ರಕೃತ ಸಂದರ್ಭ ಯಾವುದು ಅಂದ್ರೆ ಕ್ಷಾತ್ರ ಅಂತ, ಇನ್ನು ಬ್ರಾಹ್ಮಣ ಬಂದಿಲ್ಲ ಅಂತ. ಹಾಗಾಗಿ ಶಕುಂತಲೆ ಕ್ಷತ್ರಿಯಾಣಿಯೇ ಆಗ್ತಾಳೆ ಹೊರತು ಅವಳು ಈ ಒಂದು ಋಷಿತ್ವಕ್ಕೆ ಸಲ್ಲೋದಿಲ್ಲ. ಮುಂದೆ ದುಷ್ಯಂತನ ಒಂದು ಅಸೆಸ್ಮೆಂಟ್ ಇದೆಯಲ್ಲ, ಸೆಲ್ಫ್ ಅಸೆಸ್ಮೆಂಟ್, ತಾನು ಬಯಸಿದ್ರಿಂದ ಸರಿ ಇದೆ ಅಂತ. ಈಗ ಹೀಗೆ ಎಲ್ಲರೂ ಹೇಳ್ಕೊಂಡ್ಬಿಡ್ಬೋದು, ಇದೊಂದು ಅಪಾಯ ಇದೆ. ದುಷ್ಯಂತನಿಗೆ ಗೊತ್ತಿಲ್ಲ ಮುಂದೆ ಇಂತಿಂತವ್ರೆಲ್ಲ ಬಿಡ್ತಾರೆ ಅಂತ. ಇದು ಏನಾದ್ರು ಸಿಕ್ಕಿದ್ರೆ ಈ ಭಾಗ ನಮ್ಮ ಆಧುನಿಕ ಜನತೆಗೆ ಏನಾದ್ರು ಸಿಕ್ಬಿಟ್ರೆ ಮುಗಿದೋಯ್ತು. ಅವ್ರು ಏನೇ ಮಾಡಿದ್ರು ನನ್ನ ಮನಸ್ಸು ಪರಿಶುದ್ಧವಾಗಿದೆ, ನಾನು ಬಹಳ ಸಂಸ್ಕಾರವಂತ ಮನಸ್ಸು, ಅದು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಮಾಡಿದ್ದೆ ಸರಿ ಅಂತ ಹೀಗಾಗ್ಬಿಡಬಹುದು ಅಂತ. ಅದು ಅವತ್ತಿನ ಕಾಲ ಹೇಗಿತ್ತು ನೋಡಿ. ಇದು ಆರ್ಯಮಸ್ಯ ಅಭಿಲಾಷಿ ಮೇ ಮನಃ, ಆರ್ಯವಾದ ನನ್ನ ಮನಸ್ಸು ಈಕೆಯನ್ನು ಬಯಸ್ತಾ ಇದೆ ಅಂತ ಆದ್ರೆ
ಅದು ಧರ್ಮವತ್ತಾಗಿರ್ಬೇಕು, ಹೊರತು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಮಾಣ ಅಂತಃಕರಣ ಪ್ರವೃತ್ತಯ ಸತಾಮಿ ಸಂದೇಹ ಪದೇಶು ವಸ್ತುಷು ಕಾಳಿದಾಸನ ಮಾತು ಹೇಳಿದ್ರು. ಸತ್ಪುರುಷರಿಗೆ ಸಂದೇಹ ಬಂದಾಗ ಅಂತಃಕರಣವೇ ಪ್ರಮಾಣವಾಗ್ತದೆ ಅಂತ. ಅಂತಃಕರಣ ಇದು ಸರಿ ಅಂತ ಹೇಳ್ತಾ ಇದೆ, ಹಾಗಾಗಿ ಸರಿ ಇದು ಅಂತ. ಸರಿ ಇದ್ದ ಅಂತಃಕರಣ ಮಾತ್ರ ಹೀಗೆ ಹೇಳ್ಬೋದು ಅಂತ. ಇಲ್ಲಿದ್ರೆ ಅಪಾಯ ಆಗ್ತದೆ, ಭಾರಿ ಅಪಾಯ ಆಗ್ತದೆ ಇದರಲ್ಲಿ ಅಂತ. ಹಾಗಾಗಿ ಅದನ್ನು ಕೂಡ ಒಂದು ಪ್ರಮಾಣ ಅಂತ ಹೇಳಿದ್ದಾರೆ. ವೇದವು ಪ್ರಮಾಣ, ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ತೀರ್ಮಾನ ಮಾಡೋದಕ್ಕೆ ವೇದ ಒಂದು ಪ್ರಮಾಣ, ಸ್ಮೃತಿಗಳು ಪ್ರಮಾಣ, ಶ್ರುತಿ ಸ್ಮೃತಿ, ಸತ್ಪುರುಷರ ಆಚರಣೆ ಪ್ರಮಾಣ, ಸತ್ಪುರುಷರ ನಡೆ ಪ್ರಮಾಣ, ಕೊನೆಯದು ಆತ್ಮದೃಷ್ಟಿ, ಆತ್ಮಸಾಕ್ಷಿ. ಅಂತಃಕರಣಕ್ಕೆ ಆತ್ಮಕ್ಕೆ ಸರಿ ಅಂತ ಅನಿಸ್ಬೇಕದು. ಸರಿಯಾದ ಸರಿ ಅನಿಸುವಂತ ಆತ್ಮ ಆಗಿರ್ಬೇಕು, ನಮ್ದು ಆ ಸಂಸ್ಕಾರ ಆಗಿರ್ಬೇಕು. ಅದಾಗಿದ್ದಾಗ ಬೇರೆ ಏನು ಬೇಕಾಗುವುದಿಲ್ಲ. ಇಲ್ಲಿಂದ ನಮ್ಗೆ ಉತ್ತರ ಸಿಗ್ತದೆ ಸರಿ ತಪ್ಪುಗಳಿದ್ದು ಅಂತ. ಇಲ್ಲದಿದ್ದಾಗ ಗುರು ಬೇಕು, ವೇದ ಬೇಕು, ಶಾಸ್ತ್ರಗಳು ಬೇಕು, ಎಲ್ಲವೂ ಬೇಕಾಗ್ತದೆ. ಗುರು ಅದೆಲ್ಲರೂ ಬೇಕು. ಹಾಗಾಗಿ ಅಂತ ಶಕುಂತಲೆಯ ಆವಿರ್ಭಾವವಾಗಿ ವಂಶ ಮುಂದುವರಿಯಿತು. ಅಂತ ಕುರುವಂಶ ಮುಂದುವರಿಯಿತು, ಚಂದ್ರವಂಶ ಮುಂದುವರಿಯಿತು. ಇತರ ತಪಸ್ಸಿಗೆ ವಿಘ್ನ ಆಯಿತು ನಮ್ಮ ವಿಶ್ವಾಮಿತ್ರನಿಗೆ. ಹಾಗಾಗಿ ಹೀಗೆ ಅಂದ್ರೆ ಇವೆಲ್ಲವನ್ನು ಹೊರ ತರಿಸಿ ಅದನ್ನು ಇಲ್ಲ ಅಂತ ಮಾಡಬೇಕು. ಯಾಕಂದ್ರೆ ಜನ್ಮ ಪ್ರಧ್ವಂಸ ಜನ್ಮ ಪದ ನಿರ್ಮಿತಯ, ಈ ಇರುವ ಜನ್ಮವನ್ನು ಧ್ವಂಸ ಮಾಡಿ ಹೊಸ ಜನ್ಮ ಕೊಡ್ತಾನೆ. ಅಂದ್ರೆ ಇರುವ ಜನ್ಮದಲ್ಲಿ ಇಷ್ಟಿಷ್ಟು ದೋಷಗಳಿದೆ, ಇಷ್ಟಿಷ್ಟು ಸಮಸ್ಯೆಗಳಿದೆ. ಇದೆಲ್ಲ ಸಲ್ಲುವಂಥದ್ದಲ್ಲ. ಜ್ಞಾನಕ್ಕೂ ಮೋಕ್ಷಕ್ಕೂ ಬ್ರಹ್ಮರ್ಷಿತ್ವಕ್ಕೂ ಸಲ್ಲುವಂಥದ್ದಲ್ಲ. ಅದೆಲ್ಲ ಎದ್ದು ಬರಬೇಕು, ಸಂಹಾರ ಆಗಬೇಕು, ಎದ್ದು ಬರಬೇಕು, ಅವುಗಳು ದೂರವಾಗಬೇಕು. ಹಾಗಾಗಿ ಅವೆಲ್ಲವನ್ನು ಪ್ರಕಟಪಡಿಸ್ತಕ್ಕಂಥ ಮತ್ತು ಅದನ್ನು ನಿಗ್ರಹ ಮಾಡ್ತಕ್ಕಂಥ ಕಾರ್ಯ ಆಗ್ತಾ ಇದೆ. ಈ ಒಂದೊಂದೇ ತಾಂಡವ ಆಡ್ತಾ ಇದೆ, ಎದ್ದು ಬರ್ತಾ ಇದೆ. ಇಲ್ಲಿವರಿಗೆ ಇದು ಬಂತು. ಹಾಗಾಗಿ ಇನ್ನು ಮುಂದಕ್ಕೆ ನೋಡೋಣ. ಅಂತೂ ಸಂಕಲ್ಪ ಮಾಡಿದ್ದನ್ನು ಸಾಧಿಸದೇ ಬಿಡುವ ಜನ ಅಲ್ಲ ನಾವು. ವಿಘ್ನ ಬಂತು, ಸಿಟ್ಟು ಬಂತು, ಇನ್ನೊಂದಾಯ್ತು ಅಂತ ನಮಗದು ಹಾಗೆ ಅನಿಸ್ತದೆ, ನಮಗೆ ತಮಾಷೆಗಳು ಕಾಣ್ತದೆ. ಆದ್ರೆ ಮಾಡಿದ ಸಾಧನೆ, ವಿಘ್ನಗಳು ಬಂದ ಹಾಗೆ ಅದನ್ನು ಮೆಟ್ಟಿ ನಿಂತು ಮೀರಿ ನಿಂತು ಮತ್ತೆ ತಪಸ್ಸು ಕುರಿತು ಮಾಡಿದ ಸಾಧನೆ, ಅದನ್ನು ಕಗ್ಗದ ಭಾಷೆಯಲ್ಲಿ ಇನ್ನೊಂದ್ಸಾರಿ ಕೇಳಿ ಇವತ್ತಿನ ಪ್ರವಚನಕ್ಕೆ ವಿರಾಮವನ್ನು ಹಾಡೋಣ. ಏಸು ಸರ ತಪೋಗೆ ಇದು ಏಸು ಬಂದವನ ಅಂತು ಕೌಶಿಕನು ಬ್ರಹ್ಮರ್ಷಿ ಪದಗರ್ಹನಾದನ್, ಕೌಶಿಕಂ ಬ್ರಹ್ಮರ್ಷಿ ಪದಗರ್ಹನಾದನ್, ಘಾಸಿಪಡುವುದು ಇನ್ನೊಮ್ಮೆ ಮತ್ತೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ದೀಪಿಕಾ ಭಟ್ ಆಕೆ ಬಹಳ ಸೊಗಸಾಗಿ ಹಾಡಿದ್ಲು ಕಳೆದ ಬಾರಿ. ಇದನ್ನ ಈ ಮೊದಲ 3 ಸಾಲು ಚಂದ್ರಕಂಸರಾಗಿದ್ದಲ್ಲಿ, ಕೊನೆಯದು ಸಿಂಧು ಭೈರವಿ. ಇಲ್ಲಿ ಬಹಳ ಸುಂದರವಾಗಿ ಅದಕ್ಕೆ ಸಂದು ಸಲ ತಪವಗೈದೇಸು ಬನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್, ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್, ಘಾಸಿ ಪಡುತ್ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ, ಘಾಸಿ ಪಡುತ್ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ, ಸಾತ್ಮವನು 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 ಮಂಕುತಿಮ್ಮ ಮಂಕುತಿಮ್ಮ.